7 ದಿವಸ ಉಪವಾಸದ ಕೊನೆ ಫಾಸ್ಟಿಂಗ್ ಆಗಿದೆ. ದೇವರು ಏನೇನೋ ದೊಡ್ಡ ಕಾರ್ಯಗಳು ಮಾಡಕ್ಕೆ ಹೋಗ್ತಾ ಇದ್ದಾರೆ. ದೇವರು ಏನೇನೋ ಅದ್ಭುತ ಕಾರ್ಯಗಳು ನಡೆಯಕ್ಕೆ ಹೋಗ್ತಾ ಇದ್ದಾರೆ. 7 ದಿವಸ ಅನ್ನೋದು ದೇವರಿಗೆ ಒಂದು ಶ್ರೇಷ್ಠವಾದ ದಿನವಾಗಿದೆ. ನೋಡಿ, ಸತ್ಯವೇದ ಪುಸ್ತಕದಲ್ಲಿ ನೀವು ತೆಗೆದು ಎಲ್ಲ ನೋಡ್ಬೋದು. ಈ ದೇವರು ಏನೇ ಮಾಡಿದ್ರು 7 ಅನ್ನೋದು ಒಂದು ಕ್ರಮ ಸಂಖ್ಯೆ ಆಗಿದೆ. ದೇವರು ಏನೇ ಕಾರ್ಯ ಮಾಡಿದ್ರು 7 ಏನು ಮಾಡಿದ್ರು 7. ಹಾಲೆಲಿಯೋ ಸತ್ರ 6 ದಿವಸ ಏನು ಮಾಡಿದ್ರು ದೇವರು ಕೆಲಸ ಮಾಡಿದ್ರು. 6 ದಿವಸ ಅಂದರೆ ಭೂಮಿ ಆಕಾಶನ ಸೃಷ್ಟಿ ಮಾಡಿದ್ರು, ಪ್ರಾಣಿಗಳ ಸೃಷ್ಟಿ ಮಾಡಿದ್ರು, ಅಲ್ಲಿರೋ ಸಮಸ್ತ ಸೃಷ್ಟಿ ಮಾಡಿ 7ನೇ ದಿವಸಕ್ಕೆ ಏನು ಮಾಡಿದ್ರು, ವಿಶ್ರಾಂತಿ ತಗೊಂಡ್ರು. ಅಂದರೆ ನಮ್ಮ ಜೀವಿತದಲ್ಲಿ ದೇವರು ಏನೇ ಮಾಡಿದ್ರು ಒಂದು ದೊಡ್ಡ ಅದ್ಭುತ ದೇವರು ಮಾಡಕ್ಕೆ ಹೋಗ್ತಾರೆ, ದೊಡ್ಡ ಆಶೀರ್ವಾದ ಮಾಡಕ್ಕೆ ಹೋಗ್ತಾರೆ. ನಂಬಿಕೆ ಇದ್ದರೆ ನಿಮಗೆ ಸೌಖ್ಯ ಉಂಟಾಗುತ್ತೆ, ನಂಬಿಕೆ ಇದ್ದರೆ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಆಗುತ್ತೆ. ಹಾಲೆಲೂಯ, ಸ್ತೋತ್ರ. ವಾಕ್ಯ ಸಂದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿ ಮುಂದ್ಗಡೆ ಹೋಗ್ತೀನಿ. ರಾಧಾಲ ಶಾಂಬಾರ ಹಾಲಾಲ ಶಾಬಾರ ಎಸ್ ಹೋ ರಬಾಬಾ ರಶಂದರೆ ಹಾದಾಲ ಎಸ್. ಅಂತರಿಕ್ಷ ಮಲಿನಪಡಿಸುವ ದುರಾತ್ಮನ ಕಾರ್ಯಗಳನ್ನು ಯೇಸು ನಾಮದಲ್ಲಿ ಶಪಿಸ್ತಾ ಇದ್ದೀನಿ. ಎಲ್ಲ ಹಾಲಲ್ಲಿ ಸತ್ರ ನಿಂದೆ ಎಳೆಯುವ ಶಕ್ತಿಗಳು, ಎಲ್ಲ ಕ್ರಿಯೆ ಮಾಡುವ ದುಷ್ಟ ನಾವಿಗಳು, ಅಶುದ್ಧ ಆವಿಗಳನ್ನು ಯೇಸು ನಾಮದಲ್ಲಿ ಶಪಿಸ್ತಾ ಇದ್ದೀನಿ. ಓ ಹಾಲೆಲೂಯ. ದೂತರು ಇಳಿಲಿ ದೂತರು ಇಳಿಲಿ. ಯೇಸು ನಾಮದಲ್ಲಿ ವ್ಯತ್ಯಾಸ ನಡೀಲಿ, ಯೇಸು ನಾಮದಲ್ಲಿ ಬಿಡುಗಡೆ ನಡೀಲಿ. ರಾಬಾರ ಶಂಬಾರಾದ. ಓ ಹಾಲೆಲೂಯ. ಎಸ್ ಲಾರ್ಡ್. ಈ ವಾಕ್ಯ ಕರ್ತನೆ ಹೃದಯನ ಮುಟ್ಟು ದೇವರೇ. ವಾಕ್ಯದಲ್ಲಿ ಬಿಡುಗಡೆ ಇದೆ, ವಾಕ್ಯದಲ್ಲಿ ಅದ್ಭುತ ಇದೆ, ವಾಕ್ಯದಲ್ಲಿ ಸೌಖ್ಯ ಇದೆ, ವಾಕ್ಯದಲ್ಲಿ ಬಿಡುಗಡೆ ಇದೆ. ಎಸ್ ಲಾರ್ಡ್. ಹಾಲೆಲೂಯ. ಶಂಬರ ಬರ 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 ಯಾರಾಧೆ ಮಹದೌರ ಲೇ ಮೇ ಹೇಕೆ ಮಾರೋ ರಾಕಾಲ ಶಾಬಾರಾಖ ಲೇಖೆ ಬೋರಾದಾರ ಮಾಮ. ಎಸ್, ಯೇಸು ನಾಮದಲ್ಲಿ ನಡೀಲಿ ಇವತ್ತು ಬಿಡುಗಡೆ. ಯೇಸು ನಾಮದಲ್ಲಿ ಇವತ್ತು ಸೌಖ್ಯ ಉಂಟಾಗಲಿ. ಯೇಸು ನಾಮದಲ್ಲಿ ಅದ್ಭುತಗಳು ನಡೀಲಿ, ಬಿಡುಗಡೆಗಳು ನಡೀಲಿ. ಅಪ್ಪ ಹಾಲೆಲೂಯ, ಸ್ತೋತ್ರನಪ್ಪ. ದೂತರು ಇಳಿಲಿ ದೇವರೇ, ಸೌಖ್ಯದ ದೂತರು ಇಳಿಲಿ ದೇವರೇ. ಹಾ ರಾಮ. ಎಸ್, ದೂತರು ಇಳಿಲಿ ಯೇಸು ನಾಮದಲ್ಲಿ ಇಳಿಲಿ ದೂತರು. ಹಾಲೆಲೂಯ. ಶಾಬಾರ. ಇವತ್ತು ತಲೆ ಮೇಲೆ ಯಾರೋ ದೇವರಂದ ಹಾಲೆಲ್ಲ ಸತಿ ಎಣ್ಣೆ ಸುರಿಸಕ್ಕೆ ಹೋಗ್ತಾ ಇದ್ದಾರೆ. ದೂತರು ಆಲ್ರೆಡಿ ನಿಂತಿದ್ದಾರೆ, ಇಲ್ಲಿ ದೂತರು ಆಲ್ರೆಡಿ ನಿಂತಿದ್ದಾರೆ. ಹೋ ರಮ ಶಬರ ಬರ ರೂ ಬಾಬಾ ಬಾಬಾ ರಬಾ ಬಾಬಾ ಬಾಬಾ ರಶತ ರಬ ರಾಧಾ ರಾಮ. ಎಸ್, ಶರಾರಾರಾರಾಬ ರಾಬಾ ಬಾಬಾ ಬಾಬಾ ರಶಂದದ ರಬ ಶದರ. ಎಸ್, ಹಾಲೆಲೂಯ. ಎಸ್ ಲಾರ್ಡ್. ರಾಫೇಲ್ ಅನ್ನೋ ದೂತರು ಇಳಿತಾ ಇದ್ದಾರೆ. ಹಾಲೆಲೂಯ ಸತ್ರ. ಚಂಚಲಿಸ್ತಾ ಇದ್ದಾರೆ. ಎಲ್ಲ ಆಳ್ವಿಕೆ ಮಾಡಿರೋ ಶಕ್ತಿಗಳು ಕೀಳಡಗ್ತಾ ಇದೆ. ಓ ರಬರ ಶದರ ಬರ ಶಂಬರ ಬರ ತಡೆಯಾಗಿ ನಿಲ್ಲುವ ಶಕ್ತಿಗಳು, ಬರಲ ಅಂತ ಹಾಲೆ ನಿಂತಿರುವ ಶಕ್ತಿಗಳು ಇವತ್ತು ಯೇಸು ನಾಮದಲ್ಲಿ ಕೀಳಡಗ್ತಾ ಇದೆ. ರೇ ಹಲ್ಲ ಮಹದೋ ರಾಖ ಲೆಬೆ ರೇಲಾ. ಎಸ್. ಓ ರಮ ರಶಂದರೆ ಶರಾರಾರಾರ ರೋ ಮಮ ರೇ ಖೇ ಲಾಲ.
himself. Jireh will manifest himself. Rapha will manifest himself. He'll manifest himself. Yahweh, Rapha, Elohim, Shaddai, Jireh, Adonai, He'll manifest himself. Oh, hallelujah. Shara baradera hora mama. Yes. Elohim, hallelujah. Adonai, ha rabara shandara. ಎಸ್, ನಮ್ಮ ಮಧ್ಯದಲ್ಲಿ ದೇವರು ಚಲಿಸ್ತಾ ಇದ್ದಾರೆ. ನಮ್ಮ ಮಧ್ಯದಲ್ಲಿ ದೇವರು ಚಲಿಸ್ತಾ ಇದ್ದಾರೆ. ರ ಶಂದದ ರಾಧರ ಕಾದಲ ಬಲ ಶದೋರಾದಲ ಬಾಬಾ. ಹೃದಯನ ಮುಟ್ಟುವ ದೇವರು ನೀನಾಗಿದ್ಯಾ. ಹೃದಯನ ಮುಟ್ಟುವ ದೇವರು ನೀನಾಗಿದ್ಯಾ ದೇವರೇ. ಮುಟ್ಟು ದೇವರೇ. ಹಾಲೆಲೂಯ್ಯ. ಶಾದರ ಬಾಬಾ ಸಂದರಿಸು ದೇವರೇ. ಹೋ ಹಾಲೆಲೂಯ್ಯ. ವ್ಯತ್ಯಾಸ ಉಂಟಾಗಲಿ ದೇವರೇ. ವ್ಯತ್ಯಾಸ ಉಂಟಾಗಲಿ ದೇವರೇ. ಅದ್ಭುತ ನೀನು ಮಾಡದೇವರೇ. ಅದ್ಭುತ ನೀನು ಮಾಡದೇವರೇ. ಶಾರಾದಾರ ಹಾಮಾರಾಮ ದಾರ ಮಾಮ. ಎಲ್ಲ ಶಕ್ತಿಗಳು ಕೀಳಡಗ್ತಾ ಇದೆ. ಎಲ್ಲ ಶಕ್ತಿಗಳು ಕೀಳಡಗ್ತಾ ಇದೆ. ಎಲ್ಲ ವಿರೋಧವಾಗಿ ನಿಲ್ಲುವ ಶಕ್ತಿಗಳು, ಎಲ್ಲ ವಿರೋಧ ಪ್ರಾರ್ಥನೆಗಳು, ಎಲ್ಲ ದುಷ್ಟ ನಾವಿಗಳು ಯೇಸು ನಾಮದಲ್ಲಿ ಕೀಳಡಗ್ತಾ ಇದೆ. ಯೇಸು ನಾಮದಲ್ಲಿ ಕೀಳಡಗ್ತಾ ಇದೆ. ರೇ ಹೇ ಮಹಲ್ಲಬ ರಾಹಲ್ಲಬ ರಾಖೋರ ಶಾರಾದಾರ ಬಾಬಾ ಶಾರೇ ಮುಚ್ಚು ಬಾಯಿ. ಯೇಸು ನಾಮದಲ್ಲಿ ಮುಚ್ಚು ಬಾಯಿ. ರೇ ಬಾರಾದಾರ ಶಂದದರ ಬಾಬಾ ಪ್ರಸನ್ನತೆ ಉಂಟಾಗ್ತಾ ಇದೆ. ದೇವರ ಪ್ರಸನ್ನತೆ ಉಂಟಾಗ್ತಾ ಇದೆ. ಕೀಳಡಗ್ತಾ ಇದೆ. ಎಲ್ಲ ಶಕ್ತಿಗಳು ಕೀಳಡಗ್ತಾ ಇದೆ. ಎಲ್ಲ ಶಕ್ತಿಗಳು ಕೀಳಡಗ್ತಾ ಇದೆ. ಎಸ್, ಯೇಸು ನಾಮದಲ್ಲಿ ಎಲ್ಲ ಶಕ್ತಿಗಳು ಕೀಳಡಗ್ತಾ ಇದೆ. ರಬ ಹದ ರಬ ಶಬ ರದ ಶಂದೋ ರೇಲೆ ಕೇಲ ಹಾ. ಎಸ್, ಕೀಳಡಗು ಯೇಸು ನಾಮದಲ್ಲಿ ಕೀಳಡಗಲು ಎತ್ತಿರುವ ಶಕ್ತಿಗಳು ಯೇಸು ನಾಮದಲ್ಲಿ ಹೇಳ್ತಾ ಇದ್ದೀನಿ, ಕೀಳಡಗಬೇಕು. ಎಸ್ ಕರ್ತನೆ, ನಿನ್ನ ರಕ್ತದಲ್ಲಿ ಮರೆಮಾಚ್ತಾ ಇದ್ದೀನಿ. ಯೇಸು ರಕ್ತದಲ್ಲಿ ಮುದ್ರೆ ಆಗ್ತಾ ಇದ್ದೀನಿ. ಯೇಸು ರಕ್ತದಲ್ಲಿ ಮುದ್ರೆ ಆಗ್ತಾ ಇದ್ದೀನಿ. ನೀನು ಅದ್ಭುತ ಮಾಡು. ನೀನು ಬಿಡುಗಡೆ ಕೊಡು. ನೀನು ಆಶೀರ್ವಾದ ಮಾಡು. ನೀನು ಹತ್ರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅದ್ಭುತಗಳು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ ನಿನ್ನ ತಂದೆ. ಆಮೆನ್. ಹಲ್ಲೆಲೂಯಾ. ಒಂದು ವಾಕ್ಯ ಓದೋಣ. ಯೋಶುವನ ಬರೆದ ಪುಸ್ತಕ 6ನೇ ಅಧ್ಯಾಯದ 2ರಿಂದ 5 ವಾಕ್ಯ ಓದೋಣ. ಯೋಶುವ ಬರೆದ ಪುಸ್ತಕ 6ನೇ ಅಧ್ಯಾಯದ 2ನೇ ವಾಕ್ಯ, 3ನೇ ವಾಕ್ಯ, 4, 5. ಆರನೇ ಅಧ್ಯಾಯದ 2ರಿಂದ 5ನೇ ವಾಕ್ಯವರೆಗೂ ಓದಿ. ಆಗ ಯೆಹೋವನು ಯೋಷನಿಗೆ, ನೋಡು, ನಾನು ಯೆರಿಕೋವನ್ನು ಅದರ ಅರಸನನ್ನು ಯುದ್ಧ ವೀರನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿನ್ನ ಭಟ್ಟರೆಲ್ಲ 6 ದಿವಸಗಳವರೆಗೂ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 7ನೇ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹಾತರವಾಗಿ ಆರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು. ಪ್ರತಿಯೊಬ್ಬನು ನೆಟ್ಟಗೆ ಒಳಗೆ ನುಗ್ಗಬಹುದು ಎಂದು ಹೇಳಿದನು. ಹಲ್ಲೆಲೂಯಾ. ಯೋಶನಿಗೆ ದೇವರು ಹಾಲೆಲೂಯಾ ಸತ್ರ ವಾಗ್ದಾನ ಮಾಡ್ತಾ ಇದ್ದಾರೆ. ಮೋಶೆಯ ನಂತರ
ಯೆಹೋಶುವನಿಗೆ ದೇವರು ಕರೀತಾ ಇದ್ದಾರೆ. ಅಂದರೆ ವಾಗ್ದಾನ ದೇಶಕ್ಕೆ ನಡೆಸಬೇಕಾದವರು ಯಾರಾಗಿದ್ದಾರೆ? ಯೆಹೋಶುವನಾಗಿದ್ದಾನೆ. ಮೋಶೆ ನಂತರ ಯೆಹೋಶುವನ ಮೇಲೆ ದೇವರ ಒಂದು ಹಸ್ತಾಂತರ, ಅವನ ಮೇಲೆ ಹಸ್ತಾಂತರ ಬಂತು. ಯಾವಾಗ ಅವನ ಮೇಲೆ ಹಸ್ತಾಂತರ ಬಂತು, ಮೋಶೆಗೆ ಇದ್ದಂಥ ಎಕ್ಸ್ಪೀರಿಯನ್ಸು, ಮೋಶೆಗೆ ಇದ್ದಂಥ ಸಾಮರ್ಥ್ಯ, ಮೋಶೆಗೆ ಇದ್ದಂಥ ಏನಂತಾರೆ ಚಟುವಟಿಕೆ ಯೆಹೋಶುವನಿಗೆ ಇದ್ದಿಲ್ಲ. ಯಾಕಂದರೆ ಅವನು ಏನಾಗಿದ್ದ, ಮೋಶೆ ಸಂಗಡ ಒಂದು ಅಸಿಸ್ಟೆಂಟಾಗಿ ನಡೀತಾ ಇದ್ದ. ಮೋಶೆ ಎಲ್ಲೋದ್ರೂ ಮೋಶೆ ಹಿಂದೆನೇ ಅವನು ಹೋಗ್ತಾ ಇದ್ದ. ಆದರೆ ದೇವರು ಮೋಶೆ ಮುಖಾಂತರ ಮುಖಾಮುಖಾಗಿ ಮಾತಾಡ್ತಾ ಇದ್ರು, ಯೆಹೋಶುವನ ಮನೆಯಲ್ಲಿ ಮಾತಾಡ್ತಾ ಇದ್ದಿಲ್ಲ. ಮೋಶೆ ನಂತರ ದೇವರ ವಾಗ್ದಾನ ಮಾಡ್ತಾ ಇದ್ದಾರೆ. ಏನಂತ ವಾಗ್ದಾನ ಮಾಡ್ತಾ ಇದ್ದಾರೆ? ಯೆಹೋಶುವನಿಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಯೆಹೋಶುವನಿಗೆ ದೇವರು ಏನು ಹೇಳ್ತಾ ಇದ್ದಾರೆ? ಯೆಹೋಶುವನೇ, ಅಂಜಬೇಡ, ಹೆದರಬೇಡ, ನಾನು ನಿನ್ನ ಸಂಗಡ ಇದ್ದೀನಿ, ನಾನು ನಿನ್ನನ್ನು ನಡೆಸ್ತೀನಿ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ, ನಿನ್ನ ಜೀವಮಾನವೆಲ್ಲ ಒಂದು ಸೋಲು ನಿನಗೆ ಕಾಣಲ್ಲ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಹಾಲೆಲೂಯ್ಯ. ರಾಬಾಬಾಬಾರ ಶಂದದ ರಾಬಾಬಾ. ಈ ಮೋಸೆ ನಂತರ ಯೆಹೋಶುವನಿಗೆ ಒಂದು ಜವಾಬ್ದಾರಿ ದೇವರು ಕೊಟ್ಟಲ್ಪಟ್ರು. ಅಂದ್ರೆ ಹಾಲೆಲೂಯ, 40 ವರ್ಷ ಅರಣ್ಯದಲ್ಲಿ ಇದ್ರು ಈ ಇಸ್ರಾಯೇಲ್ ಜನಗಳು. ಈ 40 ವರ್ಷ ಮುಗಿದಿದ ನಂತರ ವಾಗ್ದಾನ ದೇಶಕ್ಕೆ ಕಾಲಿಡಬೇಕಾಗಿತ್ತು. ಈ ವಾಗ್ದಾನ ದೇಶಕ್ಕೆ ಕಾಲಿಡಬೇಕಂದ್ರೆ ಒಂದು ಹಾಲೆಲೂಯ ಇವ್ರಿಗೆ ಏನಾಗಿತ್ತು? ತಡೆಗೋಡೆ ಆಗಿ ನಿಂತಿತ್ತು. ಅದು ಏನಂದ್ರೆ ಎರಿಕೋ ಗೋಡೆ. ಹಾಲೆಲೂಯ. ಶಾದಾರಾಬಾರಾಬಾರಾಬಾರ. ಈ ಎರಿಕೋ ಗೋಡೆನ ಹಾಲೆಲೂಯ ದಾಟಿ ಅವ್ರ ಮುಂದೆ ನುಗ್ಗಬೇಕಾಗಿತ್ತು. ಈ ಎರಿಕೋ ಗೋಡೆ ಹಾಲೆಲೂಯ ಆಗಿನ ಕಾಲದಲ್ಲಿ ನೋಡ್ಬೇಕಂದ್ರೆ ಬಲಿಷ್ಠವಾಗಿತ್ತು. ಈ ಆಗಿನ ಕಾಲದಲ್ಲಿ ನೋಡ್ಬೇಕಂದ್ರೆ ಅನೇಕ ಹಾಲೆಲೂಯ ಶಕ್ತವಾದ ಎಲ್ಲ ಹಾಲೆಲೂಯ ಯುದ್ಧ ಮಾಡೋರು ಅನೇಕರು ಇದ್ರು. ಆದ್ರೂ ಈ ಎರಿಕೋ ಗೋಡೆನ ಕೆಳಬೇಕಾಗ ಆಗ್ಲಿಲ್ಲ. ಈ ಎರಿಕೋ ಗೋಡೆದಲ್ಲಿ ಒಂದು ಪ್ರತ್ಯೇಕವಾಗಿ ಒಂದು ಪ್ರಾಣಿಕವಾದ ಅನೇಕರು ಬಲಿಷ್ಠವಾದವರು ಅಲ್ಲಿದ್ದಾರೆ. ಹಾಲೆಲೂಯ ಯುದ್ಧದಲ್ಲಿ ಬರೋರು ಅನೇಕ ಪ್ರತಿನಿಧಿರು ಅಲ್ಲಿ ಎರಿಕೋ ಪಟ್ಟಣದಲ್ಲಿ ಜೀವಿಸ್ತಾ ಇದ್ದಾರೆ. ಇವರೆಲ್ಲರೂ ಹೆಂಗಿದ್ದಾರೆ ಅಂದ್ರೆ ಜಾಯಿಂಟ್ಸ್. ಹಾಲೆಲೂಯ ಆಳ್ಮಿಕೆಯರು ಅಂದ್ರೆ ಈತನ ಸಂತತಿಗಳೇ ಗೋಲಿಯಾತನು ಹಾಲೆಲೂಯ ಬಂದಿದ್ದು ಅಂತ ನಾವು ಕಾಣಲ್ಪಡ್ತೀರಿ, ಸತ್ಯವೇದಲ್ಲೇ ಕಾಣಲ್ಪಡ್ತೀರಿ. ಈತನ ಆ ಗಾತ್ರ ಏನಾಗಿರುತ್ತೆ ಅಂದ್ರೆ 7 ಅಡಿ ಆಗಿರುತ್ತೆ. ಒಬ್ರೊಬ್ರು ಏನಿಲ್ಲ ಅಂದ್ರೂ ಒಂದು ಮೀನ್ಸ್ 140, 150, 180 ಅಷ್ಟು kg ಅಷ್ಟು ಗಾತ್ರ ಎತ್ತರ ಇರ್ತಾರೆ. ಹಾಲೆಲೂಯ. ಅಷ್ಟು ಬಲಿಷ್ಠವಾಗಿರ್ತಾರೆ. ಈ ಇಸ್ರಾಯೇಲ್ ಜನಗಳು ಹೆಂಗಿರ್ತಾರೆ ಅಂದ್ರೆ ಒಬ್ರೊಬ್ರು 4, ಇಲ್ಲೊಂದು 5, ಇಲ್ಲೊಂದು ಅಮ್ಮಮ್ಮ ಅಂದ್ರೆ 6 ಅಡಿ. 6 ಅಡಿ ಮೇಲೆ ಯಾರು ಇಲ್ಲ ಇಸ್ರಾಯೇಲ್ ಜನಗಳಲ್ಲಿ. ಎಲ್ಲರೂ ಏನಾಗಿದ್ದಾರೆ 4, 5 ಇಲ್ಲಾಂದ್ರೆ 6 ಅಡಿ ಮ್ಯಾಕ್ಸಿಮಮ್. ಅಷ್ಟು ಇದ್ದವ್ರ ಜನಗಳು ಈ 7 ಅಡಿ ಗಾತ್ರದಲ್ಲಿ ಇದ್ದವರು ಬಲಿಷ್ಠವಾಗಿರ್ತಾರೆ. ಇವರು ಹಾಲೆಲೂಯ. ಇವರು ಏನು ಮಾಡಿದ್ರು ಅಂದರೆ ಇಸ್ರಾಯೇಲ್ ಅವರು ಯಾವಾಗ ಎರಿಕೋ ಹತ್ರ ಬಂದಾಗ ಏನು ಮಾಡ್ತಾ ಇದ್ದಾರೆ? ಕೋಟೆ ಬಾಗಿಲೆಲ್ಲ ಮುಚ್ತಾ ಇದ್ದಾರೆ. ಹಾಲೆಲೂಯ. ಕೋಟೆ ಬಾಗಿಲೆಲ್ಲ ಮುಚ್ತಾ ಇದ್ದಾರೆ. ಕೋಟೆ ಬಾಗಿಲು ಮುಚ್ಚಿ ಹಾಲೆಲೂಯ ಮುಚ್ಚಿದಾಗ ಇಲ್ಲಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಏನು ವಾಗ್ದಾನ ಮಾಡ್ತಾ ಇದ್ದಾರೆ ಅಂದರೆ ಎರಿಕೋ ಪಟ್ಟಣ ನಿನ್ನ ಕೈನಲ್ಲಿ ಕೊಡಕ್ಕೆ ಹೋಗ್ತೀನಿ. ಹಾಲೆಲೂಯ. ದೇವರು ಹೇಳ್ತಾ ಇದ್ದಾರೆ ಯೆಹೋಶುವನ ಸಂಗಡ, ಇಲ್ಲಿ ನೋಡು, ಈ ಎರಿಕೋ ಪಟ್ಟಣ ನಿನ್ನ ಕೈನಲ್ಲಿ ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ದೇವ್ರು ಇನ್ನೂ ಕೊಟ್ಟಿಲ್ಲ, ಕೊಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೇಳೋ ಕಾರ್ಯ ನೀನು ಮಾಡಲ್ಲ ಪಡಬೇಕು. 7 ಜನ ಏನು ಮಾಡ್ತಾರೆ? ಯಾಜಕರನ್ನ ಎದ್ದೊಳಿಸು. ಇನ್ನು 7 ಜನ ತುತ್ತೂರಿ ಹೋದವ್ರೆ ಎಬ್ಬಿಸು. ಇನ್ನು 7 ಜನ ಎಲ್ಲ 7 7 7 7 ಅಂತ ಇದೆ. ಹಾಲೆಲೂಯ. ಈ 7 ಜನ ಅಂತ ಸಿದ್ಧ ಮಾಡಿದ್ರು ದೇವರು. ಹಾಲೆಲೂಯ ಹೇಳಿದ್ರು. ಯೆಹೋಶುವನಿಗೆ ಹೇಳಿದಾಗ ಈ 7 ಜನ ಏನು ಮಾಡಬೇಕು ಅಂದರೆ, ಯಾಜಕರು ಏನು ಮಾಡಬೇಕಂದ್ರೆ ಪ್ರತಿ ದಿನ ಮಂಜುಷನ ಎತ್ಕೊಂಡು ಯಾತ್ರೆ ಮಾಡಬೇಕು. ಹಾಲೆಲೂಯ. ಈ ಕೋಟೆನ ಸುತ್ತಬೇಕು, ನೀನು ತಿರುಗಬೇಕು ಅಂತ ಹೇಳಿದ್ರು. ಆದರೆ ಹಾಲೆಲೂಯ 7ನೇ ದಿವಸಕ್ಕೆ ಒಂದು ಪ್ರತಿಷ್ಠವಾಗಿದೆ. ಈ 7ನೇ ದಿವಸಕ್ಕೆ 7 ಸತಿ ನಿನ್ನ ಸುತ್ತಳ ಪಡಬೇಕು ಅಂತ ಹೇಳ್ತಾರೆ. ಒಂದು ಕೋಟೆನ ಸುತ್ತಲ್ ಪಡಬೇಕಂದ್ರೆ ಮಿನಿಮಮ್ ಹಾಲೆಲೂಯ ಬೆಳಗ್ಗೆ ನಾವು ಸುತ್ತರೆ ಸಾಯಂಕಾಲವರೆಗೂ ಆಗ್ಬೋದು, ಇಲ್ಲಾಂದ್ರೆ 3 ಗಂಟೆ ಆಗ್ಬೋದು, ಇಲ್ಲ 4 ಗಂಟೆ ಆಗ್ಬೋದು. ಅಷ್ಟು ದೊಡ್ಡ ಕೋಟೆವಾಗಿರುತ್ತೆ ಈ ಎರಿಕೋ ಕೋಟೆ. ಆದರೆ ಇಲ್ಲಿ ಏನು ತೋರಿಸ್ತದೆ ಅಂದರೆ ದೇವರು 7ನೇ ದಿವಸಕ್ಕೆ 7 ಸತಿ ನಿನ್ನ ಸುತ್ತಲ್ಲ ಪಡಬೇಕು. ಹಾಲೆಲೂಯ. ಏನಂತ ಇದ್ದಾರೆ ದೇವರು? 7 ದಿವಸಕ್ಕೆ 7 ಸತಿ ಸುತ್ತಲ್ಲ ಪಡಬೇಕು. ದೇವರು ಏನಾದರೂ ಹೇಳಿದ್ರೆ ಆ ಕಾರ್ಯದಲ್ಲಿ ನಾವು ನಂಬಿಗಸ್ತರಾಗಿ ಮಾಡಲ್ಪಡಬೇಕು. ಹಾಲೆಲೂಯ. ದೇವರು ಏನೇ ಹೇಳಿದ್ರು ಆ ಕಾರ್ಯದಲ್ಲಿ ನಂಬಿಗಸ್ತರ ಮಾಡಬೇಕು. ಒಂದು ದಿವಸ ಸುತ್ತದೇ ಕಷ್ಟ.
ಅದು ಮಂಜುಷ ಇಟ್ಕೊಂಡು ತುತ್ತೂರಿ ಉಟ್ಕೊಂಡು ಹೋಗ್ತಾ ಇರಬೇಕು. ಒಂದು ದಿವಸ ಸುತ್ತಿ ಬರೋಷ್ಟೇ ಸುಸ್ತಾಗುತ್ತೆ. ಆದರೆ 7 ದಿವಸ 7 ಸತಿ ನೀನು ಸುತ್ತಲ್ಪಡಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. ಹಾಲೆಲೂಯ. ಅಂದಾಗ ಇಲ್ಲಿ ಏನು ತೋರಲ್ಪಡುತ್ತಂದ್ರೆ, ಯೆಶಾಯ ಬರೆದ ಪ್ರವಾದನ ಗ್ರಂಥ 40ನೇ ಅಧ್ಯಾಯದ 31ನೇ ವಾಕ್ಯ. ಬೇಗ ಓದಿ. ಯೆಶಾಯ ಬರೆದ ಪ್ರವಾದನ ಗ್ರಂಥ 40ನೇ ಅಧ್ಯಾಯದ 31ನೇ ವಾಕ್ಯ. ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಸ್ತೋತ್ರ. ಹಲ್ಲೆಲೂಯ. ಯೆಹೋವನಲ್ಲಿ ನಿರೀಕ್ಷೆ ಉಳ್ಳವರು ಧನ್ಯರು. ಅವ್ರು ಯಾವ ಥರ ಇರ್ತಾರೆ? ಹದ್ದುಗಳಾಗೆ ರೆಕ್ಕೆಗಳ ಭಾರತ ಉನ್ನತ ಪದವಿನಲ್ಲಿ ಇರ್ತಾರೆ. ಹಾಲೆಲೂಯ. ಸಿ, ನಾವು ಎಲ್ಲಿ ಏನು ಭರವಸೆ ಇಡೋದು, ಮನುಷ್ಯರ ಮೇಲೆ ಭರವಸೆ ಇಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಜನಗಳ ಮೇಲೆ ಹಾಲೆಲ್ಲಿಸೋದು ಭರವಸೆ ಇಟ್ಟಿಲ್ಲ ಪರವಾಗಿಲ್ಲ, ದೇವರ ಮೇಲೆ ಭರವಸೆ ಇಟ್ಟಿದಾಗ ದೇವರ ಮಾಡೋ ಕಾರ್ಯ ನಮ್ಮ ಜೀವಿತದಲ್ಲಿ ಭಯಂಕರವಾದ ಕಾರ್ಯಗಳು ದೇವರು ಮಾಡ್ತಾರೆ. ಸಿ, ದೇವರು ಏನೇ ಹೇಳಿದ್ರು ಅದು ನಮ್ಗೆ ಒಳ್ಳೆಯದೇ ಆಗಿರುತ್ತೆ, ಅದು ಹಿತಕವಾಗಿರುತ್ತೆ, ಅದು ಆಶೀರ್ವಾದವಾಗೇ ಇರುತ್ತೆ. ಆತನು ಒಳ್ಳೆಯದೇ ನಮ್ಮ ಜೀವಿತದಲ್ಲಿ ಮಾಡೋ ಕರ್ತನಾಗಿದ್ದಾನೆ. ಈ ಯೆರಿಕೋ ಪಟ್ಟಣನ 7 ಸತಿ ಸುತ್ತ ಅಂದಾಗ ಅಲ್ಲಿದ್ದ ಇಸ್ರಾಯೇಲ್ ಜನಗಳು ಯಾರು ಗುಣಗುಡ್ಲಿಲ್ಲ, ಯಾರು ಇದು ಮಾಡಲಿಲ್ಲ. ಯಾಕಂದ್ರೆ ಹಾಲೆಲೂಯ ಸ್ತೋತ್ರ, ಅವ್ರ ತೋಳು ಬಲದಲ್ಲಿ ಹೋಗಿದ್ರೆ ಸೋಲ್ತಾ ಇದ್ರು. ಯಾಕಂದ್ರೆ ಅಲ್ಲಿದ್ದ ಎಲ್ಲರೂ ಏನಾಗಿದ್ರು ಅಂದ್ರೆ ಜಾಯಿಂಟ್ಸ್. ಹಾಲೆಲೂಯ ಸ್ತೋತ್ರ, ರಾಕ್ಷಸರಾಗಿದ್ದಾರೆ. ಅಲ್ಲಿ ಇರೋರೆಲ್ಲರೂ ರಾಕ್ಷಸರು. ಇವ್ರು ಏನಾದ್ರೂ ವಿದ್ಯಕ್ಕೆ ಹೋಗಿದ್ರೆ ಇವ್ರನ್ನೆಲ್ಲರನ್ನು ಹೊಡೆದು ಆಚೆ ಹಾಕ್ಬಿಡ್ತಾ ಇದ್ರು. ಹಾಲೆಲೂಯ ಸ್ತೋತ್ರ. ಆದ್ರೆ ಇವ್ರು ಏನ್ ಮಾಡಿದ್ರು ಗೊತ್ತಾ? ನೀನು ಯೆಹೋವನ ಮೇಲೆ ಭರವಸೆ ಇಟ್ಟು ದೇವರು ಏನ್ ಹೇಳ್ತಾರೋ ಆ ಕಾರ್ಯದಲ್ಲಿ ಅವರು ಮುಂದೆ ನೋಡಿದ್ರು. ಹಾಲೆಲೂಯ. ದೇವರು ಏನೇ ಹೇಳಿದ್ರು ನಾವು ಒಳ್ಳೆಯದಿಗೆ ಹೇಳ್ತಾರೆ, ನಮಗೆ ಹಿತಕವಾಗಿ ದೇವರು ಮಾಡ್ತಾರೆ. ಸಿ, ಹದ್ದು ಅಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಒಂದು ಹದ್ದು ಹಾಲೆಲೂಯ ಸ್ತೋತ್ರ ತನ್ನ ಮರಿ ಮೊಟ್ಟೆ ಹಾಕಿ ತನ್ನ ಮರಿ ದೊಡ್ಡದಾದ್ಮೇಲೆ ಆ ಮರಿ ಹಾಲೆಲೂಯ ಸ್ತೋತ್ರ ಆಡಕ್ ಬರಲ್ಲ. ಅದನ್ನು ಹೆಂಗೆ ಟ್ರೈನ್ ಮಾಡುತ್ತಂದ್ರೆ, ಫಸ್ಟ್ ಹದ್ದು, ತಾಯಿ ಹದ್ದು ಏನ್ ಮಾಡುತ್ತೆ ಅಂದ್ರೆ ಆ ಗೂಡನ್ನೆಲ್ಲ ಕಿತ್ತಾಕುತ್ತೆ. ಫಸ್ಟು ಕಿತ್ತಾಕ್ಬಿಟ್ಟು ಆ ಮರಿನ ನೂಕುತ್ತೆ ಕೆಳಗೆ. ಹಾಲೆಲೂಯ ಸ್ತೋತ್ರ. ನೂಕುತ್ತೆ ಆರು ಅಂತ. ಇದು ಸೋಂಬೇರಿ ತಿಂದು ಏನಾಗಿರುತ್ತೆ, ಚೆನ್ನಾಗಿ ತಿಂದು ಅಮ್ಮ ಕೊಟ್ಟಿದ್ದೆಲ್ಲ ಚೆನ್ನಾಗಿ ತಿಂದ್ಕೊಂಡು ಆರಾಮಾಗಿ ಅಲ್ಲೇ ಸ್ಟಾಗಳಾಗಿ ನಿಂತಿರುತ್ತೆ. ಯಾವಾಗ ಅಮ್ಮ ನೂಕುತ್ತೋ ಅವಾಗ ಅದು ಮರಿ ಹೇಳೋದು, ಓ ನನ್ನ ಅಮ್ಮ ನೋಡಿ ಹೆಂಗಾಯ್ತು, ನನ್ನ ಕೈ ಬಿಟ್ಬಿಟ್ರು, ಮರಿದಾದ ಕೈ ಬಿಟ್ಬಿಟ್ರು, ನನ್ನ ಇದು ಬಿಟ್ಬಿಟ್ರು ಅಂತ ಈ ಹದ್ದು ಮರಿ ಆಡುತ್ತೆ. ಯಾವಾಗ ಈ ಹದ್ದು ಮರಿ ರೆಕ್ಕೆ ಆಡ್ತಾ ಇನ್ನೇನು ಕೆಳಗೆ ಬೀಳ್ಬೇಕು ಅಂದಾಗ ಅವಾಗ ಅಮ್ಮ ಬಂದು ಹಾಲೆಲೂಯ ಸ್ತೋತ್ರ ರದ್ದನ್ ಮರಿನ ಎತ್ಕೊಂಡು ಮೇಲೆ ಹೋಗುತ್ತೆ. ಅದೇ ಪ್ರೋಸೆಸ್, ಅದು ಕಳಿಯೋವರೆಗೂ ಬಿಡಲ್ಲ. ಹಾಲೆಲೂಯ ಸ್ತೋತ್ರ. ಕಳಿಯೋವರೆಗೂ ಬಿಡಲ್ಲ. ಅಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಇವತ್ತೊಂದು ಕಂಫರ್ಟ್ ಝೋನ್ ಅನ್ನು ತೆಗೆದಾಕಿ ನಿಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದವಾಗಿ ನಡೆಸಬೇಕಂದ್ರೆ ಕೆಲವೊಂದು ಕಾರ್ಯ ಕಷ್ಟವಾಗಿರುತ್ತೆ. ಏನ್ ದೇವ್ರೆ, ಹಾಲೆಲೂಯ ಸ್ತೋತ್ರ, ಅನೇಕ ಕಷ್ಟಗಳು ನನಗಿದೆ, ಅನೇಕ ವೇದನೆಗಳಿದೆ, ಸಾಲ ಇದೆ, ಇಕ್ಕಟ್ಟಿದೆ, ನನ್ನ ಜೀವಿತದಲ್ಲಿ ಏನೋ ಕಾಣ್ತಾ ಇಲ್ಲ, ನನ್ನ ಜೀವಿತದಲ್ಲಿ ಯಾಕೆ ಇದಾಗ್ತಾ ಇದೆ ಅಂತ ಅನೇಕ ಸತಿ ನೀವು ಕೇಳಿರ್ಬೋದು. ಆದ್ರೆ ದೇವರು ಏನ್ ಹೇಳ್ತಾರೋ ಅದರಲ್ಲಿ ನಾವು ಮಾಡಿದ್ರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಇರುತ್ತೆ. ಹಾಲೆಲೂಯ ಸ್ತೋತ್ರ. ಆಶೀರ್ವಾದ ಇರುತ್ತೆ. ಆತನ ಏನ್ ಹೇಳಿದ್ರು ಆಶೀರ್ವಾದ. ಅಬ್ರಾಮನ ಕರೆದ್ರು ದೇವರು. ಹಾಲೆಲೂಯ ಸ್ತೋತ್ರ. ಎಲ್ಲರನ್ನು ಬಿಟ್ಟು ನಾನು ತೋರ್ಸೋ ಜಾಗದಲ್ಲಿ ಬಾ ಅಂತ. ಯಾವಾಗ ಅಬ್ರಾಮನು ಏನಾಗಿರ್ತಾನೆ, ಶ್ರೀಮಂತನಾಗಿರ್ತಾನೆ, ಆತನ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ವಿಗ್ರಹಗಳನ್ನ ಹಾಲೆಲೂಯ ಸ್ತೋತ್ರ ಮಾಡಿ ವ್ಯಾಪಾರ ಮಾಡ್ತಾ ಇರ್ತಾನೆ. ಈ ಅಬ್ರಾಮನ ದೇವರು ಕರೀತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಅಬ್ರಾಮನೇ ನಾನು ತೋರ್ಸೋ ಜಾಗದಲ್ಲಿ ನೀನು ಬಾ, ಎಲ್ಲನೂ ಬಿಟ್ಟು ನೀನು ಬಾ, ಬಂಧುಗಳನ್ನು ಬಿಟ್ಟು ಬಾ, ಎಲ್ಲನೂ ನೀನು ಬಿಟ್ಟು ಬಾ, ನಾನು ತೋರ್ಸೋ ಜಾಗದಲ್ಲಿ ನೀನು ಬಾ ಅಂದಾಗ ಅಬ್ರಾಮನ್ ಏನ್ ಮಾಡ್ತಾ ಇದ್ದಾನೆ, ಎಲ್ಲವನ್ನು ಬಿಟ್ಟು ದೇವರ ಮಾತಿಗೆ ಕಿವಿ ಕೊಟ್ಟು ಮುಂದೆ ನುಗ್ತಾ ಇದ್ದಾನೆ. ಹಾಲೆಲೂಯ ಸ್ತೋತ್ರ. ನುಗ್ತಾ ಇರ್ಬೇಕಾದ್ರೆ ಹಾಲೆಲೂಯ ಸ್ತೋತ್ರ ಅವನ ಜೀವಿತದಲ್ಲಿ ಏನಾಗುತ್ತೆ, ಕಷ್ಟ ಬರುತ್ತೆ, ದುಃಖ ಬರುತ್ತೆ, ವೇದನೆ ಬರುತ್ತೆ. ಸ್ವಂತದವ್ರನ್ನೆಲ್ಲನೂ ಬಿಟ್ಟು ಬಂದ, ಎಲ್ಲ ಸಂಬಂಧಿಗಳನ್ನು ಬಿಟ್ಟು ಬಂದ, ಎಲ್ಲರನ್ನು ಬಿಟ್ಟು ಬಂದ. ಆದ್ರೆ ದೇವರು ಹಾಲೆಲೂಯ ಸ್ತೋತ್ರ ಅವ್ನು ಏನ್ ಮಾಡ್ತಾ ಇದ್ದಾರೆ, ಮರುಭೂಮಿನಲ್ಲಿ ನಡೆಸ್ತಾ ಇದ್ದಾರೆ. ಗೋಡೆಗಳ ದೇರೆಗಳನ್ನ ಕಿತ್ತಿ ಮತ್ತೆ ಒಂದ್ ಕಡೆ ದೇರೆ ಆಗ್ತಾ ಇದ್ದ, ಅಲ್ಲೂ ಕಿತ್ತಿದ ಮತ್ತೆ ಹೋಗ್ತಾ ಇದ್ದ. ಆದ್ರೆ ಹಾಲೆಲೂಯ ಸ್ತೋತ್ರ ಗೆರೆಗಳು ಎತ್ತ ಆಗ್ತಾ ಇದ್ದಾಗ ದೇವರು ಅವನ ಜೀವಿತದಲ್ಲಿ ಏನ್ ಮಾಡ್ತಾ ಇರೋದು ಅಂದ್ರೆ ಅವನ ಜೀವಿತದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅಂದ್ರೆ ದೇವರು ಎಂತವ್ರು ಅಂತ ತೋರಿಸ್ತಾ ಇದ್ರು. ನಂಬಿಕೆಯಲ್ಲಿ ನಿಲ್ಲಲು ಪಡಬೇಕು. ಇವತ್ತು ಅನೇಕರು ಹೇಳ್ತಾರೆ ಅಬ್ರಾಮನ ನಂಬಿಕೆ ಭಯಂಕರವಾದ ನಂಬಿಕೆ ಅಂತ. ಆ ನಂಬಿಕೆ ಹಾಲೆಲೂಯ ಸ್ತೋತ್ರ ದೇವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಹಾಲೆಲೂಯ. ಅಂದ್ರೆ
ಅಬ್ರಾಮನ ಹಾಲೆಲು ಸೂತ್ರ ಯಾವಾಗ ನಂಬಿಕೆ ವೀರನಾದನೋ ಆವಾಗ ದೇವರ ಹಾಲೆಲು ಸೂತ್ರ ಅಬ್ರಾಮನ ಸಂತತಿಯನ್ನು ಅಕ್ಷತರ ಹಾಲೆಲು ಸೂತ್ರ ಆ ಥರ ಆಶೀರ್ವಾದ ಮಾಡಿದ್ರು. ಅಬ್ರಾಮನನ್ನ ದೇವರಿಗೆ ಹೇಳ್ತಾ ಇದ್ರು 75 ವರ್ಷದಲ್ಲಿ ಹೇಳ್ತಾ ಇದ್ದಾರೆ ನಿನಗೊಂದು ಸ್ವಂತ ಮಗು ಕೊಡ್ತೀನಿ ಅಂತ. ಆದ್ರೆ ಆ 75 ವರ್ಷದಲ್ಲಿ ಅವನಿಗೆ ಆಲ್ರೆಡಿ ಏನ್ ಮಗುನೇ ಇಲ್ಲ. ಆಲ್ರೆಡಿ ಅವ್ನು ಮುದ್ಕನ್ ವಯಸ್ಸು ಬರ್ತಾ ಇದೆ. 80 ಆಯ್ತು, 90 ಆಯ್ತು. ಹಾಲೆಲು ಸೂತ್ರ 99 ಬಂದಾಗ ದೇವರ ವಾಗ್ದಾನ ಹಾಲು ನೆರವೇರ್ತಾ ಇದೆ. ಹಾಲೆಲು ಸೂತ್ರ. ಇವತ್ತು ದೇವರು ಏನೋ ಒಂದು ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡಕ್ ಹೋಗ್ತಾ ಇದಾರೆ. ಸುಮ್ಮನೆ ಹಾಲೆಲು ಸೂತ್ರ ದೇವರು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿಲ್ಲ. ದೇವರು ಏನೋ ಒಂದು ಅದ್ಭುತ ನಡೆಸ್ತಾ ಇದಾರೆ. ದೇವರು ಏನೋ ಒಂದು ಕಾರ್ಯ ಮಾಡ್ತಾ ಇದಾರೆ. ಈ ಯೆರಿಕೋ ಪಟ್ಟಣದಲ್ಲಿ ಬರ್ಬೇಕಂದ್ರೆ ಈ ಯೆರಿಕೋ ಇಸ್ರಾಯೇಲ್ ಜನನ ಕುಂದಿಸ್ತಾ ಇತ್ತು, ಅನೇಕ ಸತಿ ಕುಂದಿಸ್ತಾ ಇತ್ತು, ಅನೇಕ ಸತಿ ಅವನ ವಿರೋಧವಾಗಿ ನಿಂತಿತ್ತು ಈ ಶಕ್ತಿ. ಯಾವಾಗ ಹಾಲೆಲು ಸೂತ್ರ ಇಸ್ರಾಯೇಲ್ ದಾಟಬೇಕಂದ್ರೆ ಏನೋ ಒಂದು ಕಾರ್ಯ ಬರ್ತಾ ಇತ್ತು, ಏನೋ ಒಂದು ತಂದೆ ಬರ್ತಾ ಇತ್ತು. ಇವತ್ತು ನಿಮ್ಮ ಕುಟುಂಬದಲ್ಲಿ ವಿರೋಧವಾಗಿ ಎದ್ದಿ ನಿಂತಿರೋ ಯೆರಿಕೋ ಗೋಡೆಗಳು ದೇವರು ಅದನ್ನ ಸಂಹರಿಸಕ್ಕೆ ಹೋಗ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ನಂಬಿಕೆ ಇಡ್ರೆ ಹಾಲೆಲೂಯಾ ಸ್ತೋತ್ರ. ನಂಬಿಕೆ ಇಟ್ಟರೆ ದೇವರ ಕಾರ್ಯಗಳು ನಡೆಯುತ್ತೆ. ನಂಬಿಕೆ ಇಟ್ಟರೆ ದೇವರ ಮಹಿಮೆ ನಿಮ್ಮ ಜೀವಿತದಲ್ಲಿ ಕಾಣಲ್ಪಡ್ತೀರಾ. ಈ ಯೋಶುವನಿಗೆ ಹೇಳ್ತಾ ಇದ್ದಾರೆ 7 ಸತಿ ಹಾಲೆಲೂಯಾ ಸ್ತೋತ್ರ, 7 ದಿನಕ್ಕೆ 7 ಸತಿ ನೀನು ಹಾಲೆಲೂಯಾ ಸ್ತೋತ್ರ ಈ ಪಟ್ಟಣ ಸುತ್ತಲ ಪಡಬೇಕು ಅಂತ. ಹಾಲೆಲೂಯಾ. 7 ಸತಿ ಪಟ್ಟಣ ಸುತ್ತಲ ಪಡಬೇಕು ಅಂತ ಹೇಳ್ತಾ ಇದ್ದಾರೆ. 7 ಸತಿ ಹಾಲೆಲೂಯಾ ಸ್ತೋತ್ರ ಸುತ್ತುತ್ತಾ ಇರ್ಬೇಕಾದ್ರೆ ಅದೇ ಕ್ಷಣದಲ್ಲಿ ಹಾಲೆಲೂಯಾ ಸ್ತೋತ್ರ ಸಂಭವಿಸ್ತಾ ಇದೆ. ಇವರು 1 ಸತಿ ಸುತ್ತರು, 2 ಸತಿ ಸುತ್ತರು, 3 ಸತಿ ಕಂಪ್ಲೀಟ್ ಸುಸ್ತಾಗಿಬಿಟ್ಟಿರ್ತಾರೆ. ಕಾಣಕ್ಕೆ ಆಗ್ತಾ ಇಲ್ಲ ಅವ್ರ ಜೀವಿತದಲ್ಲಿ. ಅಷ್ಟು ಭಾರ ಮಂಜುಷ ಪಟ್ಟಿಗೆ ಎತ್ಕೊಂಡು ಸುತ್ತುತ್ತಾ ಇದ್ದಾರೆ. ಯೆರಿಕೋ ಪಟ್ಟಣ ಅಂದ್ರೆ ಸುಮ್ಮನೆ ಅಲ್ಲ, ಅದು ದೊಡ್ಡ ಪಟ್ಟಣ ಆಗಿದೆ. ಆ ಪಟ್ಟಣ ಸುತ್ತಬೇಕಂದ್ರೆ ಸುಮ್ಮನೆ ಅಲ್ಲ. ಹಾಲೆಲೂಯಾ ಸ್ತೋತ್ರ. 1 ಸತಿಯನ್ನು ಸುತ್ತಬಹುದು, 2 ಸತಿಯನ್ನು ಸುತ್ತಬಹುದು, ಇಲ್ಲಾಂದ್ರೆ 3 ಸತಿಯನ್ನು ಸುತ್ತಬಹುದು. 7 ಸತಿ ಸುತ್ತಬೇಕಂದ್ರೆ ಭಯಂಕರವಾದ ಕಷ್ಟ ಆಗುತ್ತೆ. ಅಂದ್ರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಬೇಕಂದ್ರೆ ಕೆಲವೊಂದು ಕಷ್ಟಗಳು ನಾವು ಹಾದು ಹೋಗ್ಲೇಬೇಕು. ಕೆಲವೊಂದು ಕಷ್ಟಗಳು ನಾವು ಯಾತ್ರೆ ಮಾಡಲೇಬೇಕು. ಕೆಲವೊಂದು ಕಷ್ಟಗಳು ನಮ್ಮ ಜೀವಿತದಲ್ಲಿ ಮೊದಲು ದೇವರು ಬನ ಮಾಡಿಸ್ತಾನೆ. ಏನಕ್ಕಂದ್ರೆ ನೀನು ಕುಗ್ಗಕ್ಕಲ್ಲ, ಮುಂದೆ ಒಂದು ದೊಡ್ಡ ಆಶೀರ್ವಾದ ಇದೆ. ಆ ಆಶೀರ್ವಾದ ನಿನಗೆ ಬರುತ್ತೆ ಅಂತ ದೇವರು ತೋರಿಸ್ತಾರೆ. ಹಾಲೆಲೂಯಾ. ಏನೇ ನಿಮಗೆ ಇವತ್ತು ಕಷ್ಟ ಬಂದಿರ್ಬೋದು, ಇಕ್ಕಟ್ಟು ಬಂದಿರ್ಬೋದು, ಹೋರಾಟ ಬಂದಿರ್ಬೋದು, ಈ ಇಕ್ಕಟ್ಟು ಹೋರಾಟ ನಿಮ್ಮನ್ನು ಕುಂದಿಸಕ್ಕಲ್ಲ ದೇವರು ಕರೆದಿರೋದು. ನಾನು ಹಾಲೆಲೂಯಾ ಸ್ತೋತ್ರ ಇದ್ದೀನಿ, ನಾನು ನಿಮಗೆ ಶ್ರೇಷ್ಠವಾದ ಆಶೀರ್ವಾದ ಮಾಡ್ತೀನಿ. ಈ ಇಕ್ಕಟ್ಟಿನಲ್ಲಿ ನೀವು ಹಾಲೆಲೂಯಾ ಪ್ರಾಯಿಸಿ ಹೋದಾಗ ನಾನು ಯಾರು ಅಂತ ದೇವ್ರಿಗೆ ಗೊತ್ತಾಗುತ್ತೆ. ಹಾಲೆಲೂಯಾ ಸ್ತೋತ್ರ. ರಾಧಾಲ ಶಬರ ಬರ 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 ಶಂದದ ರಬ ರಬ 7 ಸತಿ ಸುತ್ತುತ್ತಾ ಇರ್ತಾರೆ. 5ನೇ ಸತಿ ಸುತ್ತರು ಏನು ಸಂಭವಿಸ್ತಲ್ಲ. 6ನೇ ಸತಿ ಸುತ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ಸುಸ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ಏನು ಸಂಭವಿಸಲ್ಲ. ಆದ್ರೆ 7 ಇದೆಯಲ್ಲ ಹಾಲೆಲೂಯಾ ಸ್ತೋತ್ರ, 7 ಸತಿ ಯಾವಾಗ ಬಂದು ತುತ್ತೂರಿ ಊದ್ತಾರೆ, ಹಾಲೆಲೂಯಾ, ಎಲ್ಲ ಯೆರಿಕೋ ಗೋಡೆಗಳು ಯೇಸು ನಾಮದಲ್ಲಿ ಕೀಳರಗ್ತಾ ಇದೆ. ಎಸ್, ನಿಮ್ಮ ಜೀವಿತದಲ್ಲಿ ಇವತ್ತು ದೇವರ ಹಾಲೆಲೂಯಾ ಸ್ತೋತ್ರ ಏನೇನು ಗೋಡೆಗಳು ನಿಂತಿದೆಯೋ, ನಿಮ್ಮ ಭವಿಷ್ಯಕ್ಕೆ ಏನೇನು ನಿಂತಿದೆಯೋ ಅದು ದೇವರು ಎಲ್ಲ ತೆಗೆದಾಕ್ತಾ ಇದ್ದಾರೆ. ಓ ರಬ ಬರ ಬರ ಶಂದದ ರಬರ ಬರ ಬರ ಬರ. ಯೆಹೋವನ ಮೇಲೆ ನಿರೀಕ್ಷೆ ಇಷ್ಟರು ಎಷ್ಟೋ ಧನ್ಯರು ಅಂತ ನಾವು ವಾಕ್ಯದಲ್ಲಿ ಕಾಣಲ್ಪಡ್ತೀರಿ. ನೀವು ಹಾಲೆಲೂಯಾ ಸ್ತೋತ್ರ ಪ್ರಭುಗಳ ಮೇಲೆ ಭರೋಸೆಕ್ಕಿಂತ, ಸಂಬಂಧಿಗಳ ಮೇಲೆ ಭರೋಸೆಕ್ಕಿಂತ, ಮಿತ್ರಗಳ ಮೇಲೆ ಭರೋಸೆಕ್ಕಿಂತ ದೇವರ ಮೇಲೆ ಭರವಸೆ ಇಟ್ಟವರು ಎಷ್ಟೋ ಧನ್ಯರು. ಎಸ್, ರಾಬಾಬಾರ ಶಂದದ ರಬ 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 ರ ಶದ ರಬ ರಬ ರಕದಲ ಶಂದರೆ. ಎಸ್, ಹಾಲೆಲೂಯಾ. ನಿಮ್ಮ ಜೀವಿತದಲ್ಲಿ ವಿರೋಧವಾಗಿ ನಿಂತಿರೋ ಶಕ್ತಿಗಳು, ನಾನು ನಿನ್ನನ್ನು ಬಿಡಲ್ಲ, ನಾನು ನಿನ್ನನ್ನು ಮೇಲೆ ಎತ್ತಕ್ಕೆ ಬಿಡಲ್ಲ, ನಿನ್ನ ಭವಿಷ್ಯ ಇಷ್ಟೇ, ನಿನ್ನ ಜೀವಿತ ಇಷ್ಟೇ, ನಿನ್ನ ಭವಿಷ್ಯದಲ್ಲಿ ಏನು ತಲೆ ಎತ್ತಂಗಿಲ್ಲ, ತಲೆ ಬಗಸೆ ನೀನು ನಡಿಬೇಕು ಅಂತ ಇವತ್ತು ನಿಂತಿರೋ ಶಕ್ತಿಗಳು ದೇವರ ತೆಗೆದಾಕ್ತಾ ಇದ್ದಾರೆ. ಹಾಲೆಲೂಯಾ. ಶಾಂದರ ಬಾರಾರ ರೇ ಹಾಲ್ ಲಬಾರಬಲ ಶಂಬರಬ ರಬಾಲ ಶಬಾರ ಹದಲ ಶಂದದೆ. ಎಸ್, ಯಾವ ಶಕ್ತಿಗಳು ದೇವ್ರ ಮುಂದೆ ನಿಲ್ಲಕ್ಕೆ ಅಧಿಕಾರ ಇಲ್ಲ. ದೇವರು ಏನು ಹೇಳ್ತಾರೋ ಆ ಕಾರ್ಯದಲ್ಲಿ ನಾವು ಮಾಡಿದ್ರೆ ಒಂದು ಭಯಂಕರವಾದ ಆಶೀರ್ವಾದ ಇದೆ, ಭಯಂಕರವಾದ ಬಿಡುಗಡೆ ಇದೆ, ಭಯಂಕರವಾದ ಅದ್ಭುತಗಳು ಇದೆ. ವಿರೋಧವಾಗಿ ನಿಲ್ಲುವ ಶಕ್ತಿಗಳು, ವಿರೋಧವಾಗಿ ಕ್ರಿಯೆ ಮಾಡುವ ದುಷ್ಟರ ಆವಿಗಳು ಎಲ್ಲ ಕೀಳಡಗಬೇಕು.
ಈ ಯೆರಿಕೋ ಪಟ್ಟಣ ವಿರೋಧವಾಗಿ ನಿಂತು ಯೋಶುವನಿಗೆ ಜೀವಿತದಲ್ಲಿ ಆಶೀರ್ವಾದ ಕಾಣಕ್ಕೆ ಬಿಡಲ್ಲ ಅಂತ ನಿಂತ್ಕೊಂತು. ಆದರೆ ಯೇಸು ದೇವರು ಹೇಳ್ತಾ ಇದ್ದಾರೆ, ಮಗನೇ ಅಂಜಬೇಡ, ಹೆದರಬೇಡ, ನಾನು ನಿನ್ನ ಸಂಗಡ ಇದ್ದೀನಿ, ನಾನು ನಿನ್ನನ್ನು ನಡೆಸ್ತೀನಿ, ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ, ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡ್ತೀನಿ ಅಂತ ದೇವರು ಹಾಲೆಲೂಸಿದ್ರೆ ಹೇಳ್ತಾ ಇರ್ಬೇಕಾರೆ ಯೋಶುವನಿಗೆ ಹಾಲೆಲೂಸಿದ್ರೆ ಯಾವುದೇ ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ, ಯಾವುದೇ ಟ್ಯಾಲೆಂಟ್ ಇದ್ದಿಲ್ಲ, ಏನು ಇದ್ದಿಲ್ಲ. ಆದರೆ ಈ ದೇವರ ಮಾತಿಗೆ ಕಿವಿಗೊಟ್ಟು ದೇವರು ಏನು ಹೇಳ್ತಾರೋ ಆ ಕಾರ್ಯ ಕಿವಿ ಕೊಟ್ಟು ಅವನು ಎಲ್ಲ ಕಾರ್ಯಗಳು ಮಾಡಿದಾಗ ದೇವರ ಒಂದು ಹಸ್ತಾಂತರ ನಡೀತು. ಹಾಲೆಲೂಯ ಶಾರಾ ಬಾಬಾ ಬಾಬಾ ಬಾ. ಎಸ್, ಹಾಲೆಲೂಯ. ಶಾಬ ರಾಧ ಲಾಭ ರಾಧ ರಂದ ರಂಬ ರಬ 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 ರ. ವಾಗ್ದಾನಗಳು ನಡೆಯುತ್ತೆ, ವಾಗ್ದಾನಗಳು ನೆರವೇರುತ್ತೆ, ವಾಗ್ದಾನಗಳು ನೆರವೇರುತ್ತೆ. ವಾಗ್ದಾನಕ್ಕೆ ತಡೆಯಾಗಿ ನಿಲ್ಲುವ ಎಲ್ಲ ಯೆರಿಕೋ ಗೋಡೆಗಳು ಯೇಸು ನಾಮದಲ್ಲಿ ಕೀಳಾಗ್ತಾ ಇದೆ. ಶಾಬ ರಬ 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 ರ ಶಂದದ ರಬ 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 ರ. ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯ ಮುಂದೆ ಯಾವ ಕಾರ್ಯಗಳು ನಿಲ್ಲಕ್ಕೆ ಅಧಿಕಾರ ಇಲ್ಲ, ಯಾವ ಕಾರ್ಯಗಳು ನಿಲ್ಲಕ್ಕೆ ಅಧಿಕಾರ ಇಲ್ಲ, ಇಲ್ಲ. ಶಾರಾಮಾರಾಧಾಲ ಶಾದಾರ ಬಾಬಾ 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 ಬಾ. ಎಲ್ಲ ಅಲುಗಿಟ್ಟಿರೋ ಶಕ್ತಿಗಳು, ಎಲ್ಲ ಹಾಳೆಲುಸುತ್ತ ಕೆಳಗಿರುವ ಶಕ್ತಿಗಳು ಯೇಸು ನಾಮದಲ್ಲಿ ಎದ್ದು ಬಾ, ಆಚೆ ಬಾ, ಆಚೆ ಬಾ, ಆಚೆ ಬಾ, ಬಾ ಆಚೆ ಬಾ. ಎಲ್ಲ ಶಕ್ತಿಗಳು ಬಾಚೆ ಯೇಸು ನಾಮದಲ್ಲಿ ಹೇಳ್ತಾ ಇದ್ದೀನಿ, ಬಾಚೆ. ಓ ರಾಧಾ ಲಾಧಾ ರಾಮ ಮಾಮ ಶಾದಾರ ಬಾಬಾ 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 ಬಾ. ರೇಲೆ ಖೇಮ ರಾಧಾ ರಾಖ ರೋದ ರೋಂದ. ಎಷ್ಟು ದಿನ ಅಂತ ವಧಿಸ್ಕೊಂಡು ಕುತ್ಕೊಂತೀಯ, ಎಷ್ಟು ದಿನ ಅಂತ ಇರ್ತೀಯ? ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಶರೀರಕ್ಕೆ ಇರಕ್ಕೆ ಅಧಿಕಾರ ಇಲ್ಲ, ಅಧಿಕಾರ ಇಲ್ಲ, ಇಲ್ಲ. ಎಸ್, ಕೇಳರೆ ಯೇಸು ನಾಮದಲ್ಲಿ. ರಾ 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 ಶಾಬಾ ರಾಬಾ 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 ರಾಖ ರಾಬ ರಾಧಾ ರಾಬ 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 ರ. ಜನರಿಗೆ ವಿರೋಧವಾಗಿ ನಿಲ್ಲುವ ಶಕ್ತಿಗಳು, ಜನರಿಗೆ ವಿರೋಧವಾಗಿ ನಿಲ್ಲುವ ದುರಾತ್ಮನ ಕಾರ್ಯಗಳು ಇವತ್ತು ಯೇಸು ನಾಮದಲ್ಲಿ ದೇವರು ತೆಗೆದಾಕ್ತಾ ಇದ್ದಾರೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಎಲ್ಲ ಗೋಡೆಗಳು ತೆಗೆದಾಕ್ತಾ ಇದ್ದಾರೆ. ಶಾರಾದ ರಾಬ ರೇಖೆ ಮಾರಾದ ಲಖೆ ಮರುಖ ಲಾದಾರ. ಎಸ್, ಹಾಲೆಲೂಯ. ಸ್ತೋತ್ರ ಸ್ತೋತ್ರ. ಮಂಜುಷ ಎತ್ಕೊಂಡು ಹೋಗ್ತಾ ಇದ್ದಾರೆ, ಯಾತ್ರೆ ಮಾಡ್ತಾ ಇದ್ದಾರೆ, ತುತ್ತೂರಿ ಉರ್ತ್ಕೊಂಡು ಯಾತ್ರೆ ಮಾಡ್ತಾ ಇದ್ದಾರೆ. 7 ದಿವಸ 7 ಸತಿ ತುತ್ತೂರಿ ಹಾಲೆಲೂಸದ ಬಂದಾಗ ಎಲ್ಲ ಗೋಡೆಗಳು ಬಿದ್ದೋಯ್ತು. ನಿನ್ನ ಜೀವಿತದಲ್ಲಿ ಬಿಡಲ್ಲ ಅಂತ ವಾದಿಸಿ ನಿಲ್ಲುವ ಶಕ್ತಿಗಳು, ನಿನ್ನ ಜೀವಿತದಲ್ಲಿ ವಿರೋಧವಾಗಿ ನಿಂತಿರುವ ದುರಾತ್ಮನ ಕಾರ್ಯಗಳು ಎಸ್ ದೇವರು ಇವತ್ತು ತೆಗೆದಾಕ್ತಾ ಇದ್ದಾರೆ, ತೆಗೆದಾಕ್ತಾ ಇದ್ದಾರೆ. ನಿನ್ನ ಭವಿಷ್ಯಕ್ಕೆ ತಡೆಯಾಗಿ ನಿಂತಿರೋದು ಹಾಲೆಲೂಯ. ಶಾಬಾರ ಬಾರ 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 ರಬ ಬಾಬಾ ರಾಧಾ ರಾಮರ ಶಂದದ ರಾಧಾ ರಬ ಬಾಬಾ ರೇ ಹೇ ಹಲೋ ಹತ್ತೇರ. ಎಸ್, ಹಚ್ಚಿ ಕೂತಿರೋ ಶಕ್ತಿಗಳು ಯೇಸು ನಾಮದಲ್ಲಿ ದೇವರು ಇವತ್ತು ತೆಗೆದಾಕ್ತಾ ಇದ್ದಾರೆ, ತೆಗೆದಾಕ್ತಾ ಇದ್ದಾರೆ. ಕುಟುಂಬದಲ್ಲಿ ಒಂದು ಬಿಡುಗಡೆ ನಡೀತಾ ಇದೆ, ಕುಟುಂಬದಲ್ಲಿ ಒಂದು ಅದ್ಭುತ ನಡೀತಾ ಇದೆ. ಓ ಹಾಲೆಲೂಯ. ಶರೇ ಮಹಲ್ಲ ಹರ ಹಲ ರೇ ಹೇ ಹಾಲೋ ರೇ ಬಾ ರಬಲ ಶಬರ ರವಲ ರಗಲ ಲಬಲ. ಎಸ್, ಶಾಮ ರೇಲ. ಎಲ್ಲರ ಕಣ್ಣುಗಳು ಮುಚ್ಕೊಂಡು ಪ್ರಾರ್ಥನೆ ಮಾಡ್ರಿ. ಒಂದು ಅಂತರಿಕ್ಷದಲ್ಲಿ ದೇವರ ಯುದ್ಧ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಎಸ್, ಯುದ್ಧ ಮಾಡಕ್ಕೆ ಹೋಗ್ತಾ ಇದ್ದಾರೆ. ನಿಮಗೆ ವಿರೋಧವಾಗಿ ನಿಂತಿರುವ ಶಕ್ತಿಗಳು ಅದು ದೇವರ ಮೇಲೆ ಇಟ್ರಿ. ದೇವರು ಅದಕ್ಕೆ ವಿರೋಧವಾಗಿ ನಿಂತು ಯುದ್ಧ ಮಾಡ್ತಾ ಇದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ. ಯಾಸ್, ನಿಮ್ಮ ಕೆಲಸದ ವಿಷಯ ಆಗಿರ್ಬೋದು, ಬಿಸ್ನೆಸ್ ವಿಷಯ ಆಗಿರ್ಬೋದು, ಆರ್ಥಿಕವಾಗಿ ವಿಷಯ ಆಗಿರ್ಬೋದು, ಸಾಲದ ವಿಷಯ ಆಗಿರ್ಬೋದು, ರೋಗದ ವಿಷಯ ಆಗಿರ್ಬೋದು, ಯಾವುದೇ ಹಾಳು ಇರಲಿ, ದೇವರಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ. ಎಸ್, ಎಲ್ಲ ಶಕ್ತಿಗಳು ಕೀಳಡಗಬೇಕು, ಕೀಳಡಗಬೇಕು. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ
ಪ್ರತ್ಯೇಕವಾಗಿ ಈ ತಂದೆಗಾಗಿ ದೇವರು ಮಾತಾಡ್ತಾ ಇದ್ದಾರೆ. ಹಾಲೆಲೂಯ. ಅನೇಕ ದುಃಖ ನಿಮ್ಮ ಜೀವಿತದಲ್ಲಿ, ವೇದನೆ ನಿಮ್ಮ ಜೀವಿತದಲ್ಲಿ. ಓ ಹಾಲೆಲೂಯ. ದುಃಖ ಅನೇಕ ಸತಿ ದೇವರ ಮುಂದೆ ಪ್ರಾರ್ಥಿಸಿರಿ. ದೇವರೇ, ನನ್ನ ಜೀವಿತದಲ್ಲಿ ಏನಕ್ಕೆ ಸಂಭವಿಸ್ತದೆ? ನನ್ನ ಜೀವಿತದಲ್ಲಿ ಯಾಕೆ ಇದು ಆಗ್ತಾ ಇದೆ? ನಾನು ನಿನಗಾಗಿ ಎಷ್ಟು ಪ್ರಯಾಸ ಪಟ್ಟೆ, ನಿನಗಾಗಿ ನಾನು ಎಷ್ಟೆಲ್ಲ ನನ್ನ ಕಷ್ಟಪಟ್ಟೆ, ಆದರೂ ನನ್ನ ಜೀವಿತದಲ್ಲಿ ಈ ಥರ ಸಂಭವಿಸ್ತದೆ. ಶಾರಾಬ ರಾಕದಲ ಹೋ ರಖೆ. ಎಸ್, ಹೋ ಎಸ್ ಎಸ್ ಎಸ್. ರೇದ ರಾಧ ಲಾಭ ರಶ ದರ ಬಾರ ಮಾರ ಥರ ದು ಹೋ ಹೋ ಹೋ. ಎಸ್ ಎಸ್. ಹೋ ಹಾಲೆಲೂಯ. ಪ್ರಸನ್ನತೆಯಲ್ಲಿ ತುಂಬಿಸಿದರೆ ದೇವರ ಪ್ರಸನ್ನತೆ. ಎಸ್, ಪ್ರಸನ್ನತೆ, ದೇವರ ಪ್ರಸನ್ನತೆ. ನನಗೆ ರಾಧಾಳ ಶಬರ ಬರ 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 ಹದಲ ಬಲ 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 ಶಂದದರ ದರ ಬರ 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 ಶಬರ ಬರ 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 ಹದಲ್ಲೇ ಹೇ ಹೇ. ಹೃದಯವನ್ನ ಹಾಲಲ್ಲಿ ಸತ್ರ ಮಾರ್ಪಡಿಸುವ ದೇವರು, ನಿಮ್ಮ ದುಃಖವನ್ನ ಸಂತೋಷವಾಗಿ ಮಾರ್ಪಡಿಸುವ ದೇವರಾಗಿದ್ದಾರೆ. ಎಸ್, ಅನೇಕ ಹೋರಾಟಗಳು, ನಿಂದೆಗಳು, ಅಪಮಾನಗಳು ನಿಮ್ಮ ಜೀವಿತದಲ್ಲಿ ಬಂತು. ಯಾವುದು ಬಿಡದೆ ದೇವರು ಇಲ್ಲಿವರೆಗೂ ನಿಮ್ಮನ್ನು ನೆಲೆಸಿದ್ದಾರೆ. ಎಸ್, ಹಾಲೆಲೂಯ. ಅನೇಕ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಕಷ್ಟದಲ್ಲಿ ಹೋದ್ರಿ, ಫೈನಾನ್ಷಿಯಲ್ ಒಂದು ಕಷ್ಟ ಬಂತು, ದುಃಖ ಬಂತು, ರೋಗ ಒಂದು ಆವರಿಸ್ತು. ಆದರೆ ದೇವರು ಅದನ್ನೆಲ್ಲ ಬಿಡದೆ ನಿಮ್ಮನ್ನು ಇಲ್ಲಿವರೆಗೆ ನಿಲ್ಲಿಸಿದ್ದಾರೆ. ನಾನು ನೋಡ್ತಾ ಇದ್ದೀನಿ, ಪ್ರತ್ಯೇಕವಾಗಿ ಪ್ರಸನ್ನತೆ, ದೇವರ ಪ್ರಸನ್ನತೆ ಉಂಟಾಗ್ತಾ ಇದೆ. ಯಾರಾದಾಲ ಶಬರ ಬರ 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 ಶಂದದರ ಬರ ಬರ ಶಾದಾರವ. ನಿಮ್ಮ ತಂದೆನಾ? ಎಸ್, ಓ ಹಾಲೆಲೂಯ. ರಾಧಾಲ ಶಂಬರ ಬರ 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 ಬರ. ಎಸ್, ದೇವರು ಇವತ್ತು ನಿಮ್ಮ ಹೃದಯನ ಮುಟ್ಟುತ್ತಾ ಇದ್ದಾರೆ. ಅಪ್ಪ, ದೇವರು ನಿಮ್ಮ ಹೃದಯನ ಮುಟ್ಟುತ್ತಾ ಇದ್ದಾರೆ. ಪ್ರೆಸೆನ್ಸ್ ಫೀಲ್ ಮಾಡ್ಕೊಳ್ಳಿ. ತುಂಬಿಸ್ತಾ ಇದ್ದಾರೆ, ನೆತ್ತಿಯಿಂದ ಪಾದರವರೆಗೂ ತುಂಬಿಸ್ತಾ ಇದ್ದಾರೆ. ಎಸ್, ಹೋ 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 ಹಾಲೆಲೂಯ. ಶಾದಾ ರಬ 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 ರಬ. ಓ ರಬ ಬಬ 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 ರಶಂದದ ರಬ 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 ರಬ. ಹಾ, ಎಸ್ ಎಸ್. ಹಾಲೆಲೂಯ. ಸ್ತೋತ್ರ. ಈ ಬಲದಿಂದ ಹಾಲೆಲೂಯ ಸ್ತೋತ್ರ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಒಂದು ಬಿಡುಗಡೆ ನಡೆಯುತ್ತೆ, ಅದ್ಭುತಗಳು ನಡೆಯುತ್ತೆ, ಆಶೀರ್ವಾದಗಳು ಕಾಣಲ್ಪಡುತ್ತೆ. ಎಸ್, ಹಾಲೆಲೂಯ. ಎಲ್ಲ ಹಾಳೆ ಮಾಟಮಂತ ಶಕ್ತಿಗಳು, ನಿಮ್ಮ ಉದ್ಧಾರ ಕಾಣಬಾರ್ದಂಥ ವಿರೋಧವಾಗಿ ನಿಂತಿರೋ ಶಕ್ತಿಗಳು, ಸರ್ಪ ಶಕ್ತಿಗಳು ದೇವರ ಇವತ್ತು ತೆಗೆದಾಕ್ತಾ ಇದ್ದಾರೆ. ಎಸ್, ಆ ಸರ್ಪ ನಿಮ್ಮ ಜೀವಿತದಲ್ಲಿ ಭಯಂಕರವಾದ ಹಾಳೆಲೆಯುವ ಸತ್ರ ಆಸ್ತಿಗಳು ನುಂಗುತ್ತು. ಅನೇಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಆಯ್ತು. ಇನ್ನೇನು ಕೈಗೆ ಬರಬೇಕು, ಆದರೆ ಬಾಯಿಗೆ ಬರೋಕ್ಕಾಗಲಿಲ್ಲ. ಕೈಗೆ ತೊಗೊಂಡ್ರೆ ಬಾಯಿಗೆ ತಿನ್ನೋಕ್ಕಾಗಲಿಲ್ಲ. ಎಷ್ಟೋ ಹಾಲೆಲ್ಲ ಸತ್ರ ಫೈನಾನ್ಷಿಯಲ್ ಹಣಕಾಸುಗಳು ಕಳ್ಕೊಂಡ್ರಿ, ಆದರೆ ಮತ್ತೆ ಅದನ್ನು ರೆಸ್ಟೋರೇಷನ್ ದೇವರು ಮಾಡಕ್ಕೆ ಹೋಗ್ತಾರೆ. ಕರ್ತನೆ, ಈ ಹೃದಯನ ನೀನು ಮುಟ್ಟಿ ಬಲಪಡಿಸಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರನಪ್ಪ. ಅದ್ಭುತ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ವ್ಯತ್ಯಾಸವಾಗಿ ನೀನು ನಡೆಸಿದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಎಸ್, ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಾ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ
ನಿನ್ನ ಸನ್ನಿಧಿಯಲ್ಲಿ ಕರಗುವವು ಪರ್ವತವು ಮೇಳದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ನನ್ನ ಪ್ರಸನ್ನತೆ ನನ್ನ ಆಚೆ ಆಚೆ ಬಾ ಬಾ ತಡ ಮಾಡಬೇಡ ಬಾ ಆಚೆ ಯೇಸು ನಾಮದಲ್ಲಿ ಬಾ ಬಾ ಎಲ್ಲ ಶಕ್ತಿಗಳು ಕೀಳಡಗಬೇಕು ಎಲ್ಲ ಶಕ್ತಿಗಳು ಕೀಳಡಗಬೇಕು ಹಾ ಬೆಂಕಿ ಇಳಿಲಿ ಎಸ್ ಎಲ್ಲ ಅನ್ನಾದ ಶಕ್ತಿಗಳು ಯೇಸು ನಾಮದಲ್ಲಿ ಕೀಳಡಗಲಿ ಪ್ರಾಣ ಶರೀರ ಆತ್ಮ ಯೇಸು ರಕ್ತದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಯೇಸು ರಕ್ತದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಎಸ್ ಓ ರಕ್ತ ಹಾ ಯಸ್ ಎಸ್ ಬಾಚೆ ಬಾ ಬಾಚೆ ಹಾ ಶ್ರೇಷ್ಠವಾದ ನಾಮ ಯೇಸು ನಾಮ ಆಗಿದೆ ಆ ನಾಮಕ್ಕೆ ಎಲ್ಲ ಅಡ್ಡ ಬೀಳ್ಬೇಕು ಅಡ್ಡ ಬಾ ಶರೀರ ಬಿಟ್ಟು ಬಾ ಬಾ ನಿನಗೆ ಅಧಿಕಾರ ಇಲ್ಲ ಬಾ ಯೇಸು ನಾಮದಲ್ಲಿ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಗಾಳಿಯಾಗಿ ಬೀಸಲಯ್ಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಗಾಳಿಯಾಗಿ ಬೀಸಲಯ್ಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಗಾಳಿಯಾಗಿ ಬೀಸಲಯ್ಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಕಾಲ ಸಮಯವಲ್ಲೋ ಇಂದು ಆತ್ಮದಿ ತುಂಬಿಸಯ್ಯ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಕಾಲ ಸಮಯವಲ್ಲೋ ಇಂದು ಆತ್ಮದಿ ತುಂಬಿಸಯ್ಯ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲಯ್ಯ ಸರ್ಪಶಕ್ತಿಯ ಕೀಳರಿಗೆ ನಾಮದಲ್ಲಿ ಪ್ರಸನ್ನತೆ ದೇವರ ಪ್ರಸನ್ನತೆ ಪ್ರಸನ್ನತೆ ಇನ್ನೂ ಅಧಿಕವಾಗಿ ಬೇಕು ಪ್ರಸನ್ನತೆ ಇನ್ನೂ ಅಧಿಕವಾಗಿ ಬೇಕು ನಿನ್ನ ಪ್ರಸನ್ನತೆಗೆ ನನ್ನ ಅಡಗುತ್ತಾಣ ನೀನಿಲ್ಲದೆ ನಾ ಬಾಳಲಾರೇನು ನಿನ್ನ ಪ್ರಸನ್ನತೆಗೆ ನನ್ನ ಅಡಗುತ್ತಾಣ ನೀನಿಲ್ಲದೆ ನಾ ಬಾಳಲಾರೇನು ನಿನ್ನ ಪ್ರಸನ್ನತೆ
ಹಾಲೆಲೂಯ. 7 ಅಂತ ಎಣಿಸ್ತೀನಿ. ಯಾವಾಗ ಕುಟುಂಬಕ್ಕೆ ವಿರೋಧ ಇರೋ ಶಕ್ತಿಗಳು, ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ ತಾಂಡವ ಆಡ್ತವರ ಶಕ್ತಿಗಳು ಎಲ್ಲ ಕೀಳಡಗುತ್ತೆ. ಯಾವಾಗ ಇಸ್ರಾಯೇಲ್ ಜನಗಳು 7 ಸತಿ ಸುತ್ತಿ ಹಾಲೆಲೂಯ ಸತ್ರ ಭತ್ತುರಿ ಊದಿ ಜೋರ ಕಿಡ್ಸಿರೋ, ಅಲ್ಲಿ ಹಾಲೆಲೂಯ ಸತ್ರ ಭೂಕಂಪ. ಆ ಭೂಕಂಪ ಉಂಟಾದಾಗ ಎಲ್ಲ ಏರಿಗ ಗೋಡೆ ಎಲ್ಲರೂ ಸಿದ್ಧವಾಗಿದ್ದ ಇರಲಿ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ದೇವ್ರ ಮುಂದೆ ಹಾಲೆಲೂಯ ಸತ ಅದನ್ನು ಹೇಳ್ತಾ ಇರ್ರಿ. ದೇವರು ನಿಮಗಾಗಿ ಯುದ್ಧ ಮಾಡಕ್ಕೆ ಹೋಗ್ತಾ ಇದ್ದಾರೆ, ನಿಮಗಾಗಿ ಯುದ್ಧ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಹಾಲೆಲೂಯ. 1 ರಾಮ ಶಂದರಾಲ. ಎಸ್, ನಡಿಲಿ ಬಿಡುಗಡೆ, ನಡಿಲಿ ಬಿಡುಗಡೆ. 2 ಹೋ ರಾಧಾಲ ಶಂಬ ರಾಧಾ ರಾಧಾ. 3 ಹೋ ರಾಬಾ ಬಾಬಾ ಬಾಬಾ. ದೂತರು ಇಳ್ದಿದ್ದಾರೆ. ಹಾಲೆಲೂಯ ಸತ ನಾನು ದೂತರು ನೋಡ್ತಾ ಇದ್ದೀನಿ. ಹೋ ರಾಧಾಲ. 4 ಶಾಂಬ ರಬ 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 ರಬ. 5 ಎಸ್ ಶದರ ಬರ 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 ಶದರ ದರ ಬರ ಬರ ಬರ. ಎಸ್. ಹೋ ಹಾಲೆಲೂಯ. 6 ಶದರ ಬಾಬಾ ಬಾಬಾ ಬಾಬಾ. 7 ಹಲ್ಲೆಲೂಯಾ. ಎಸ್, ಎಲ್ಲ ವಿರೋಧ ಶಕ್ತಿಗಳು ಕೀಳಡಗ್ತಾ ಇದೆ, ಕೀಳಡಗ್ತಾ ಇದೆ, ಕೀಳಡಗ್ತಾ ಇದೆ. ಎಸ್, ಎಲ್ಲ ಕುತಂತ್ರ ಕಾರ್ಯಗಳು, ನಿಮಗೆ ಭವಿಷ್ಯಕ್ಕೆ ವಿರೋಧವಾಗಿ ನಿಂತಿರೋ ಶಕ್ತಿಗಳು ಎಲ್ಲ ಹಾಲೆಲೂಯ ಸುತ್ತ ದೇವರು ತೆಗೆದಾಕ್ತಾ ಇದ್ದಾರೆ. ಹೋ ರಾಬಾ ಬಾಬಾ ಬಾಬಾ ಬಾ. ಎಸ್, ಎಲ್ಲ ಶಕ್ತಿಗಳು ಕೀಳಡಗ್ತಾ ಇದೆ. ದೇವರ ಪ್ರಸನ್ನತೆ ಕಾಣಲ್ಪಡ್ತಾ ಇದೆ, ದೇವರ ಮಹಿಮೆ ಇಳಿತಾ ಇದೆ, ದೇವರ ಸಾನ್ನಿಧ್ಯ ಇಳಿದು ಬರ್ತಾ ಇದೆ, ಆತನ ಬೆಂಕಿ ಸುರಿತಾ ಇದೆ. ಹಾಲೆಲೂಯ. ಓ ರಬ ಬಬ 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 ಶದರ ದರ ದರ ಬಬ ಬಬ ಬಬ. ಎಲ್ಲ ಹಾಲೆಲೂಯ ಸುತ್ತ ಕೋಟೆಗಳು, ಎಲ್ಲ ಕಾರ್ಗತ್ತಗಳು ಯೇಸು ನಾಮದಲ್ಲಿ ದೇವರು ತೆಗೆದಾಕ್ತಾ ಇದ್ದಾರೆ. ಎಸ್, ತೆಗೆದಾಕಿದ್ದಾರೆ ಆಲ್ರೆಡಿ. ಯೋ ಹಾಲೆಲೂಯ. ಶದರ ಬಬ ಬಬ ರಬ 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 ರದ ರಬ 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 ರ. ಎಸ್, ಈ ಸಭೆಗೆ ವಿರೋಧವಾಗಿ ನಿಂತಿರುವ ಗೋಡೆಗಳು, ಸಭೆಗೆ ವಿರೋಧವಾಗಿ ಬರುವ ಶಕ್ತಿಗಳು, ಸಭೆಗೆ ವಿರೋಧವಾಗಿ ನಿಲ್ಲುವ ಶಕ್ತಿಗಳು ಎಲ್ಲ ಕೀಳಡಗ್ತಾ ಇದೆ, ಕೀಳಡಗ್ತಾ ಇದೆ, ಕೀಳಡಗ್ತಾ ಇದೆ. ಹೋ ಹಾಲೆಲೂಯ. ಮೀಕಾಯಲ ದೂತರು ನಮಗಾಗಿ ಯುದ್ಧ ಮಾಡ್ತಾ ಇದ್ದಾರೆ, ಮೀಕಾಯಲ ದೂತರು ನಮಗಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಎಸ್, ಯುದ್ಧ ಮಾಡ್ತಾ ಇದ್ದಾರೆ. ಎಲ್ಲರ ಅನ್ಯ ಭಾಷೆಯಿಂದ 1-2 ನಿಮಿಷ ಮಾತಾಡಿ. ಹೋ ರಬಾ ಬಾಬಾ 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 ಬಾ ಬರ 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 ಧರ ಬರ ಧರ ಬರ ಶದರ ಬರ 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 ಬರ. ಹೇ ಹೋ ರಾ ಲೇ ಮಹಲ್ ಲಬಾ ರಬಾ ರ ಶದರ ಬರ ಬರ ಶದರ ಬರ ಬರ ಧರ ಬರ 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 ಶವರ ಬರ 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 ನಾದರ ಬಲ ಶೇಖರ ಬರ ಶದರ ಬಲ ಬರ 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 ರೀಮಾ ಮಮ ನಾದರ ಬಲ ಬರ ಬರ ರಾಧಾ ರಾಧಾ ರಾಜ ಶದರ ಬರ ಬರ ಶೇಖಿಲ ಬಲ 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 ಬಲ. ಸಭೆಗೆ ವಿರೋಧವಾಗಿ ನಿಲ್ಲುವ ಶಕ್ತಿಗಳು, ಸಭೆಗೆ ವಿರೋಧವಾಗಿ ಕುತಂತ್ರ ಮಾಡಿ ಆಡತನ ಮಾಡುವ ದುಷ್ಟನಾವಿಗಳು ಕೀಳಡಗ್ತಾ ಇದೆ, ಕೀಳಡಗ್ತಾ ಇದೆ, ಕೀಳಡಗ್ತಾ ಇದೆ. ಎಸ್, ಕೀಳಡಗ್ತಾ ಇದೆ. ಯಾ ರಾಧಾ ರಾಧಾ ಲ ಶದರ ಬಬ ಬಬ ಬಬ. ಎಸ್, ಹಾಲೆಲೂಯ. ಅದ್ಭುತ ನಡೀತಾ ಇದೆ, ಬಿಡುಗಡೆ ನಡೀತಾ ಇದೆ, ಆಶೀರ್ವಾದ ಕಾಣಲ್ಪಡ್ತಾ ಇದೆ. ರಬಲ ಶೇತಿರಿ ಕಿಲ ಕರಕಲಂದ ರಬಲ ಶೆಂದೆರೆ ಬೇರೆ ಬರಬಲಕ ಲೆತಿರಿ ಬರ ಶತೋರ ಕೊಲ ತೋರ 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 ಬರಬ ರಿಮ ಮಮ ನಬಲ ಶೆಕಿಲ ಕರಕಲ ಬರ 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 ರಖ ಬರ ಶತರ ಬರ 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 ಬಾ ಉರಿ ಬಲದ ಗರ ಬರ 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 ಶತರ ಬರ ಬಲ ಬರ 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 ಉರಿ ಬಲ ಬಿಟ್ಕೊಡ್ಬೇಡ್ರಿ. ಹಾಲೆಲೂಯ ಸ್ತೋತ್ರ. ಶಂದರ ಬಲಿ ಬಾಬಾ ಬಲಬ ರೀಮಾನ ಧರಬಲ ಶಕೀರ ಕಲವರ ತರಬಲ ಬರಬ. ಎಸ್, ಪರಿಶುದ್ಧಾತ್ಮನ ಅಭಿಷೇಕ ಸುರಿತಾ ಇದೆ. ಎಸ್, ಅನ್ಯ ಭಾಷೆಗಳು ಮಾತಾಡ್ತಾರೆ, ಅನ್ಯ ಭಾಷೆಗಳು ಬರುತ್ತೆ. ಎಸ್, ರಾಧಾ ರಬ 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 ಶಾದ ರಬ 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 ರ 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 ರಬ.
ಪ್ರಸನ್ನತೆ Yes. ನನ್ನ ಹಡಗುತ್ತಾನ ನೀನಿಲ್ಲದೆ ನಾ ಬಾಳಾರೇನು. ನಿನ್ನ ಪ್ರಸನ್ನತೆ ನನ್ನ ಹಡಗುತ್ತಾನ ನೀನಿಲ್ಲದೆ ನಾ ಬಾಳಾರೇನು. ಪ್ರಸನ್ನತೆ 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 ಎಲ್ಲ ಕಟ್ಟುಗಳು ಮುರಿತಾ ಇದೆ. ಅಧಿಕವಾಗಿ ಎಲ್ಲ ಸರ್ಪನೆಗಳು ತೆಗೆದಾಗ್ತದೆ. ಪ್ರಸನ್ನತೆ ವಶದಿಂದ ಕಟ್ಟಲ್ಪಟ್ಟ ಸರ್ಪನೆಗಳು, ವಶದಿಂದ ಕಟ್ಟಲ್ಪಟ್ಟ ಸರ್ಪನೆಗಳು ದೇವರು ಬಿಚ್ಚುತ್ತಾ ಇದ್ದಾರೆ, ಬಿಚ್ಚುತ್ತಾ ಇದ್ದಾರೆ, ಬಿಚ್ಚುತ್ತಾ ಇದ್ದಾರೆ. ಪ್ರಸನ್ನತೆ ಬಿಚ್ಚುತ್ತಾ ಇದ್ದಾರೆ. ವಿತ್ತ ಉಂಟಾಗ್ತಾ ಇದೆ ನಿಮ್ಮ ಜೀವಿತದಲ್ಲಿ. ವಿತ್ತ ನಡೀತಾ ಇದೆ, ವಿತ್ತ ನಡೀತಾ ಇದೆ, ನಡೀತಾ ಇದೆ ವಿತ್ತ. ಪ್ರಸನ್ನತೆ ನಡೀತಾ ಇದೆ ವಿತ್ತ, ಪ್ರಸನ್ನತೆ ನಡೀತಾ ಇದೆ ಅದ್ಭುತ ಕಾರ್ಯಗಳು. ಅಧಿಕವಾಗಿ ಬೇಕು. ಎಲ್ಲ ದುರಾತ್ಮನ ಕಾರ್ಯಗಳನ್ನ ದೇವರು ತೆಗೆದಾಕ್ತಾ ಇದ್ದಾರೆ. ನನ್ನ ಅಡಗುತ್ತಾನ ಓ ಓ ರಾಲ ಶಾರಾರಾರಾರಾರ. ನಿನ್ನ ಪ್ರಸನ್ನತೆಗೆ ನನ್ನ ಅಡಗುತ್ತಾನ ನೀನಿಲ್ಲದೆ ಎಸ್, ಎಲ್ಲ ಶಕ್ತಿಗಳು ಕೀಳಡಗ್ತಾ ಇದೆ, ಕೀಳಡಗ್ತಾ ಇದೆ, ಕೀಳಡಗ್ತಾ ಇದೆ. ಶ್ರೇಷ್ಠವಾದ ನಾಮ ಯೇಸು ನಾಮ ಆಗಿದೆ. ಆ ನಾಮದಲ್ಲಿ ಎಲ್ಲ ಶಕ್ತಿಗಳು ಮಚ್ಚಲ ಪಡಬೇಕು, ಮಚ್ಚಲ ಪಡಬೇಕು. ಕುಟುಂಬಕ್ಕೆ ವಿರೋಧವಾಗಿ ನಿಲ್ಲುವ ದುರಾತ್ಮನ ಕಾರ್ಯಗಳು, ಕುಟುಂಬಕ್ಕೆ ವಿರೋಧವಾಗಿ ಮಾಡುವ ಶಕ್ತಿಗಳು, ಕುಟುಂಬದಲ್ಲಿ ಹೆಸರೆಸಿಗೆ ಹೇಳಿ ಬಂಧಿಸಿಕ್ಕಿರುವ ಎಲ್ಲ ಯೇಸು ನಾಮದಲ್ಲಿ ತೆಗೆದಾಕ್ತಾ ಇದ್ದೀನಿ. ಯೇಸು ನಾಮದಲ್ಲಿ ಹಾಲೆಲೆಸದ ಸರ್ಪನೆಗಳು ಬಿಚ್ಚುತ್ತಾ ಇದ್ದೀನಿ, ಬಿಚ್ಚುತ್ತಾ ಇದ್ದೀನಿ. ಎಸ್ ರಾಲ ಶಾದಾರ ಬಾರ 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 ಶಂದದ ರಬ 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 ರಾಧ 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 ರಬ 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 ರಬಲ ಶದರ ಬಲ Yes. ಉಡಬಲ ಶಂದ ರಬ ರಬ ತುರಬಲ ರಕತ ಉಡಾತ ನಾಮನ ರಬಲ ಶದರ ಬಲ ರೇಖೆತೇನೆ ಮನ ಉದೀರಿ ಬಾಬಾ 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 ವರ್ಷಗಟ್ಟೆಯಿಂದ ನಿರ್ದಿರುವ ದುರಾತ್ಮನ ಕಾರ್ಯಗಳು ರಬಲ ಶಂದ ರಬಲ ರಬ ತುರಬಲ. Yes Lord, yes Jesus. ದೇವರ ಹಸ್ತಾಂತರ ದೇವರು ತಡಿತಾ ಇದೆ. ಶರೀರದಲ್ಲಿ ಒಂದು ವಿತ್ತ ನಡೀತಾ ಇದೆ, ನಿಮ್ಮ ಶರೀರದಲ್ಲಿ ಒಂದು ವಿತ್ತ ನಡೀತಾ ಇದೆ, ವಿತ್ತ ನಡೀತಾ ಇದೆ. ಎಸ್, ಪ್ರಸನ್ನತೆ, ಆತನ ಪ್ರಸನ್ನತೆ ನೀವು ಅನುಭವಿಸ್ತಾ ಇದ್ದೀರಾ, ಆತನ ಪ್ರಸನ್ನತೆ ನೀವು ಅನುಭವಿಸ್ತಾ ಇದ್ದೀರಾ. ಇದುವರೆಗೂ ನೀವು ಅನುಭವಿಸ್ತಿಲ್ಲ ಪ್ರಸನ್ನತೆ, ಇವತ್ತು ಅನುಭವಿಸ್ತಾ ಇದ್ದೀರಾ. ಪ್ರಸನ್ನತೆ ಇಳಿತಾ ಇದೆ ನಿಮ್ಮ ಶರೀರದಲ್ಲಿ, ಅಧಿಕವಾಗಿ ಇಳಿತಾ ಇದೆ, ಅಧಿಕವಾಗಿ ಇಳಿತಾ ಇದೆ. ಎಲ್ಲ ಕಟ್ಟುಗಳು ದೇವರ ತೆಗೆದಾಗ್ತಾ ಇದ್ದಾರೆ. ಪ್ರಸನ್ನತೆ, ದೇವರ ಪ್ರಸನ್ನತೆ, ದೇವರ ಮಹಿಮೆ ಶರೀರದಲ್ಲಿ ನೀವು ಕಾಣ್ತಾ ಇದ್ದೀರಾ. ಆತನ ಮಹಿಮೆ ನಿಮ್ಮ ಶರೀರದಲ್ಲಿ ಕಾಣ್ತಾ ಇದ್ದೀರಾ. Yes, Lord. ತಾಯಿನ ನೀನು ಆಶೀರ್ವಾದ ಮಾಡಪ್ಪ. ತಲೆಮಾರಿನ ಶಾಪಗಳು ದೇವರ ತೆಗೆದಾಕಿ ಒಂದು ಆಶೀರ್ವಾದವಾಗಿ ನಡೆಸ್ತಾ ಇದ್ದಾರೆ. ಆಶೀರ್ವಾದವಾಗಿ ದೇವರ ಅದ್ಭುತ ಮಾಡ್ತಾ ಇದ್ದಾರೆ. ಕರ್ತನೇ, ಮಗಳೇ ನೀನು ಬ್ಲೆಸ್ ಮಾಡು. ತಂದೆ ಕುಮಾರ ಪರಿಶುದ್ಧಾತ್ಮ ನಾಮದಲ್ಲಿ ಮಗಳನ್ನ ಬ್ಲೆಸ್ ಮಾಡ್ತಾ ಇದ್ದೀನಿ. ನೀನು ಅದ್ಭುತ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಮಹಿಮೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ ನಿನ್ನ ತಂದೆ. ಆಮೆನ್, ಆಮೆನ್. ಎಷ್ಟೇ ಕಷ್ಟ ಇದ್ರು, ನೋವು ಇದ್ರು, ದುಃಖ ಇದ್ರು, ಎಂಥ ನೊಗಗಳಿದ್ರೂ ಯೇಸು ಎಲ್ಲವನ್ನು ಬಿಡಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಲೆಲೂಯ. ಅಸಾಧ್ಯಗಳನ್ನು ಸಾಧ್ಯ ಮಾಡೋ ದೇವರು ನಮ್ಮ ದೇವರಾಗಿದ್ದಾರೆ. ಹಾಲೆಲೂಯ. ಈ ಲೋಕದಲ್ಲಿ ಯಾರ ಬಳಿಯಲ್ಲಿ ಹೋದ್ರೂ ಕೂಡ ಅದ್ಭುತ ನಡೆದಿಲ್ಲ ಅಂದ್ರೂ ಕೂಡ ಈ ಲೋಕದಲ್ಲಿ ಮಂತ್ರವಾದಿ ಬಳಿಯಲ್ಲಿ ಹೋಗ್ಬೋದು, ಡಾಕ್ಟರ್ ಬಳಿಯಲ್ಲಿ ಹೋಗ್ಬೋದು. ಯಾರೆಲ್ಲ ಈ ಲೋಕದವ್ರು ಕೈ ಬಿಟ್ರು ಯೇಸು ನಮ್ಮನ್ನ ಕೈ ಬಿಡೋದಿಲ್ಲ. ಹಾಲೆಲೂಯ. ಓಕೆ, ನಾವೆಲ್ಲರೂ ಸಂತೋಷವಾಗಿ ಕಾಣಿಕೆಗಾಗಿ ಹೋಗೋಣ. ಒಂದು ಹಾಡನಾಡಿ ನಾವು ಕಾಣಿಕೆ ಹಾಡನಾಡೋಣ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಲ್ಲಿ ಇರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರು ಅಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣ ಇರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿಮ್ಮನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ
ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕಥೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ. ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಸೇರಿ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಆರಾಧಿಪೆ ನಿಮ್ಮನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಆರಾಧಿಪೆ ನಿಮ್ಮನ್ನ ಆರಾಧಿಪೆ. ಆರಾಧನೆ ನನ್ನ ಎಸೆಯ ಕೊಂಡಾಡುವೆ. ನನ್ನ ಎಸೆಯ ಆರಾಧನೆ ನನ್ನ ಎಸೆಯ ಕೊಂಡಾಡುವೆ. ನನ್ನ ಎಸೆಯ ನಂಬಿದ ಮಗನಾಗಿದ್ದೆ. ಎಲ್ಲವನ್ನು ಕಳೆದುಕೊಂಡು ಬಂದೆ. ನಮ್ಮೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟೆ. ತಪ್ಪಿ ಹೋದ ಮಗನಂತಿದ್ದೆ. ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗಳ ಸ್ಥಾನವನ್ನು ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಆರಾಧಿಪೆ ನಿಮ್ಮನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಆರಾಧಿಪೆ ನಿಮ್ಮನ್ನ ಆರಾಧಿಪೆ. ಆರಾಧನೆ ನನ್ನ ಎಸೆಯ ಕೊಂಡಾಡುವೆ. ನನ್ನ ಎಸೆಯ ಆರಾಧನೆ. ಆರಾಧನೆ ನನ್ನ ಎಸೆಯ ಕೊಂಡಾಡುವೆ. ನನ್ನ ಎಸೆಯ ಕಟ್ಟಲ್ಪಟ್ಟ ಕಥೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ. ನನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕಥೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ. ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಆರಾಧಿಪೆ ನಿಮ್ಮನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಆರಾಧಿಪೆ ನಿಮ್ಮನ್ನ ಆರಾಧಿಪೆ. ಆರಾಧನೆ ನನ್ನ ಎಸೆಯ ಕೊಂಡಾಡುವೆ. ನನ್ನ ಎಸೆಯ ಆರಾಧನೆ. ಆರಾಧನೆ ನನ್ನ ಎಸೆಯ ಕೊಂಡಾಡುವೆ. ನನ್ನ ಎಸೆಯ ಆರಾಧನೆ ನನ್ನ ಎಸೆಯ ಕೊಂಡಾಡುವೆ. ನನ್ನ ಎಸೆಯ ಹಲ್ಲೆಲೂಯಾ. ನೋಡಿ, ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು. ಹಲ್ಲೆಲೂಯಾ. ನಾವೇನಾಗಿದ್ದೀವಿ? ಅಪ್ಪ ಕರದಲ್ಲಿ ಇದ್ದೀವಿ. ಜೇಡಿ ಮಣ್ಣು ನಾವಾಗಿದ್ದೀವಿ. ಆ ಜೇಡಿ ಮಣ್ಣು ದೇವರ ಕೈಯಲ್ಲಿದೆ. ಹಲ್ಲೆಲೂಯಾ. ಅದನ್ನ ಯಾವ ರೀತಿ ನಾವು ಆರಾಧನೆ ಮಾಡಬೇಕು? ಸಂತೋಷವಾಗಿ ಕಟ್ಟಲ್ಪಟ್ಟ ಕತ್ತೆಯಾಗಿರೋ ನಮ್ಮನ್ನ ದೇವರು ಯಾವ ರೀತಿ ನಮ್ಮನ್ನ ಏನಕ್ಕೂ ಗಣನೆಗೆ ಬರೆದವ್ರನ್ನ, ಯಾವುದಕ್ಕೂ ಯೋಗ್ಯತೆ ಇಲ್ಲದವ್ರನ್ನ ಆತ ನಮ್ಮನ್ನು ಇವತ್ತು ಎಲ್ಲ ವಿಷಯಗಳಲ್ಲಿ ಬಿಡುಗಡೆ ಕೊಟ್ಟು ಜಯದ ಕಡೆ ನಡೆಸೋ ದೇವರಿಗೆ ಯಾವ ರೀತಿ ನಾವು ಆರಾಧನೆ ಮಾಡಬೇಕು? ಸಂತೋಷವಾಗಿ ಆರಾಧನೆ ಮಾಡೋಣ. ಎಲ್ಲರೂ ಮತ್ತೊಂದು ಅರ್ಚ ಚಪ್ಪಾಳೆ ಹೊಡೆಯುತ್ತಾ ನಾವು ಆರಾಧನೆ ಮಾಡೋಣ. ಆರಾಧನೆ ನನ್ನ ಎಸೆಯ ಕೊಂಡಾಡುವೆ. ನನ್ನ ಎಸೆಯ 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 ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಎಲ್ಲರೂ ಸೇರಿ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಆರಾಧಿಪೆ ನಿಮ್ಮನ್ನ
ಬಲ ಶಾಂತಲ ಬಲ ಉಡಾ ಬಲ ಶತರ ಬಲ ರೇಖೆ ತೆನೆವನ. ಹೌದು ಕರ್ತನೆ ಅಪ್ಪ, ಹಲ್ಲೆಲೂಯಾ, ಸ್ತೋತ್ರ ಅಚ್ಚ. 7 ದಿವಸ ಉಪವಾಸ ಪ್ರಾರ್ಥನೆಯಿಂದ ಕರ್ತನೆ, ಕೊನೆಯ ದಿವಸ 7ನೇ ದಿವಸ ಕರ್ತನೆ, ಎಲ್ಲ ಜಯದ ಕಡೆ, ಎಲ್ಲ ಪರ್ವತಗಳು ಕೆಡವಿ ಅಪ್ಪ, ಎಲ್ಲ ಗುಡ್ಡಗಳು ಕೆಳಗಡೆ ಬಿದ್ದು ಕರ್ತನೆ, ಇವತ್ತು ಜಯದ ಕಡೆ ನಮ್ಮ ನಡೆಸಿ 7 ದಿವಸದಲ್ಲಿ ಕರ್ತನೆ ಒಂದು ಅದ್ಭುತ ಕಡೆ ನಮ್ಮ ನಡೆಸಿದೆಯಲ್ಲಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಸಪ. ಎಲ್ಲ ಕಟ್ಟುಗಳಿಂದ, ಎಲ್ಲ ಬಂಧನಗಳಿಂದ, ಎಲ್ಲ ಎರಿಕ ಗೋಡೆಗಳು ಬಿದ್ದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಚ್ಚ. ಎಲ್ಲ ಪರ್ವತಗಳು ಕತ್ತಲೆ ಹೋಗೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ರೆ ಅಚ್ಚ. ಎಲ್ಲ ಸರಪಣಿಗಳು ಕಳಿಸಿ ಹೋಗೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಸಪ ಕರ್ತನೆ. ಹೌದ್ರ ಅಚ್ಚ, ಸಂತೋಷವಾಗಿ ನಿಮ್ಮನ್ನು ಆರಾಧನೆ ಮಾಡ್ತಾ, ನಿಮ್ಮನ್ನು ಸ್ತುತಿಸುತ್ತಾ, ನಿನ್ನ ನಾಮದಲ್ಲಿ ಮಹಿಮೆ ಪಡಿಸತಕ್ಕಂತೆ ನಮಗೆ ಕೃಪೆ ಕೊಟ್ಟಲ್ಲಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಅಪ್ಪ, ಕಾಣಿಕೆ ಕೊಟ್ಟಂತ ಒಂದೊಂದು ಕೈಗಳನ್ನು ಆಶೀರ್ವಾದ ಮಾಡು, ಕಾಣಿಕೆ ಕೊಟ್ಟಂತ ಕೈಗಳನ್ನು ಅನುಗ್ರಹಿಸುವಂತೆ ನಾಗರಾಜ. ಅಪ್ಪ, ಇವತ್ತು ಕರ್ತನೆ ಮನಸಾರೆ ಹೃದಯಪೂರ್ವಕವಾಗಿ ಕೊಟ್ಟಂತ ಒಂದೊಂದು ಕೈಗಳು ಕರ್ತನೆ ಇವತ್ತು ಅಲ್ಪವಾಗಿ ಬಿತ್ತಿರಂತ ಅಪ್ಪ, ಹೇರಳವಾಗಿ ಕುಯ್ಯತಕ್ಕಂತೆ ಅಪ್ಪ, 60ರಷ್ಟು 100ರಷ್ಟು ಫಲವನ್ನು ಕುಯ್ಯತಕ್ಕಂತೆ ಕೊಟ್ಟ ಕೈಗಳನ್ನು ಆಶೀರ್ವಾದ ಮಾಡುವಂತೆ ನಾಗರಾಜ. ಅಪ್ಪ, ಇವತ್ತು ಕರ್ತನೆ ದೇವರ ಆಲಯಕ್ಕಾಗಿ ಕಾಣಿಕೆಯನ್ನು ಕೊಟ್ಟ ಒಂದೊಂದು ಕೈಗಳು ಲಕ್ಷದಟ್ಟು ಕೋಟಿಯಷ್ಟು ಅಪ್ಪ, ಜೀವಕ್ಕೂ ಭಕ್ತಿಗೂ ಬೇಕಾದದ್ದು ಯಾವುದಕ್ಕೂ ಕೊರತೆ ಇಲ್ಲದ ಹಾಗೆ ಇವರನ್ನು ಇಲ್ಲಿ ಕೂಡಿ ಬಂದಿರಂತ ಎಲ್ಲ ಜನರನ್ನ ನೀನು ತಾನೇ ಆಶೀರ್ವಾದ ಮಾಡುವಂತೆ ನಾಗರಾಜ. ಅಪ್ಪ, ಇವರ ಕೆಲಸವನ್ನು ಆಶೀರ್ವಾದ ಮಾಡು, ಇವರ ಬಿಸ್ನೆಸ್ ಅನ್ನು ಆಶೀರ್ವಾದ ಮಾಡು ಅಪ್ಪ, ಇವರ ಮನೆಯನ್ನು ಆಶೀರ್ವಾದ ಮಾಡು, ಇವರ ಕುಟುಂಬನ ಆಶೀರ್ವಾದ ಮಾಡು. ಇಲ್ಲಿ ಕೂಡಿ ಬಂದಿರೋ ಎಲ್ಲ ಜನರನ್ನ, ಎಲ್ಲ ಕರ್ತನೆ ಅವಶ್ಯಕತೆಗಳನ್ನ ನೀನು ತಾನೇ ಪೂರೈಸುವಂತೆ ನಾಗರಾಜ. ಅಪ್ಪ, ಅನೇಕರು ಸಾಲದ ಬಂಧನದಲ್ಲಿದ್ದಾರಪ್ಪ. ಸಾಲವನ್ನು ತಂದಾಕುವ ಆ ದುರಾಪನನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಕದರಿಸ್ತಾ ಇದ್ದೀನಿ ಕರ್ತನೆ. ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡುವಾಗೆ ನಾನು ಮಾರ್ಪಡಿಸ್ತೇನೆ ಅಂತ ಹೇಳಿದ ಹಾಗೆ ಎಲ್ಲ ಸಾಲವನ್ನು ನೀಗಿಸಿ ರಾಜ. ದೇವರ ಆಲಯಕ್ಕೆ ಬಂದು ಕರ್ತನೆ ಪ್ರಾರ್ಥನೆ ಮಾಡಿ ಬೆಲೆ ತತ್ತಿ ಇಲ್ಲಿ ಕೂಡಿ ಬಂದಿರೋ ಎಲ್ಲ ಜನರನ್ನ ನೀನು ತಾನೇ ಆಶೀರ್ವಾದ ಮಾಡಿ ಕರ್ತನೆ. ಅಪ್ಪ, ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ, ನೀನು ಅನುಗ್ರಹಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಕಾಣಿಕೆ ಕೊಟ್ಟ ಒಂದೊಂದು ಕೈಗಳನ್ನು ಇನ್ನೂ ಹೆಚ್ಚಾಗಿ ಹೇರಳವಾಗಿ ನೀನು ಆಸ್ವಾದಿಸುವಂತೆ ನಾಗಪ್ಪ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಅಪ್ಪ, ನಾವು ತಕ್ಕಬೇಕು, ನಿನ್ನ ನಾಮ ಮಾತ್ರ ಹೆಚ್ಚಲ್ಪಡಬೇಕು ರಾಜ. ಹೊಗಳಿಕೊಳ್ಳೋದಕ್ಕೆ, ಪ್ರಶಂಸೆ ಪಡೋದಕ್ಕೆ ನಮ್ಮಲ್ಲಿ ಏನೂ ಇಲ್ಲಪ್ಪ. ಎಲ್ಲ ಮಹಿಮೆ ನಿಮಗೆ, ಎಲ್ಲ ಘನತೆ ನಿಮಗೆ, ಎಲ್ಲ ಗೌರವ ನಿಮಗೆ ಮಾತ್ರ. ಎಲ್ಲ ಮೇಲಾದ ನಾಮ ಯೇಸುವಿನ ನಾಮ ಮಾತ್ರ ಮಹಿಮೆ ಹೊಂದಲಿಯಪ್ಪ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ಕೊನೆಯ ಆಶೀರ್ವಾದ ಈ ಸಭೆ ಸೇವಕರು ಹೇಳ್ಬೇಕಂತ ಕೇಳ್ತೀನಿ. ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ ಮತ್ತು ಯೇಸು ಕ್ರಿಸ್ತನ ಕೃಪೆಯು ಇಲ್ಲಿ ಬಂದಿರೋ ಜನಗಳ ಸಂಗಡ ಮತ್ತು ಕಾದೋ ಸಂಗಡ ಉಂಟಾಗಿರಲಿ. ದೇವರಿಗೆ ಕೊಟ್ಟು ಸ್ತೋತ್ರ ಮಾಡೋಣ. ಹಲ್ಲೇಲೂಯ, 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 ಆಮೆನ್, ಹಲ್ಲೇಲೂಯ. ಸ್ತೋತ್ರ. ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡು ಪ್ರೈಸ್ ಲಾರ್ಡ್ ಅಂತೀವಿ.